ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸಷ್ಟಳ ಮರ್ಮ. ನಾವು ಉದಿಸಿ ಬಂದಿದ್ದು ಹೀಗೆ, ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯುತತ್ವದ ಪ್ರಾಣಿಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿ ತತ್ವದ ಭಕ್ತಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿತ್ ಗರ್ಭದಿಂದುದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವ ಶರಣರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಸ್ವಾನುಭವ ನೆಲೆಯ ಸದ್ಭಾವ ಗೋಷ್ಠಿಗೆ ನೆನಹಿನ ಮೂಲಕ ಚಾಲನೆ ಇರತಕ್ಕಂತ ಮಹಾದೇವ ಮತಾಯಿಯವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಹಾಗೂ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವ ಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳಿಗೂ ಅನಂತ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇಂದು ಭಾಗ 65ನೇ ಒಂದು ಶತಾಯುಕ ನೆಲೆಮನೆಯ ಶಿವಯೋಗದ ಬಗ್ಗೆ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರು ಇವತ್ತು ಶರಣಸ್ಥಳದ ಅಂಗಸ್ಥಳಗಳ ಬಗ್ಗೆ ತಮ್ಮ ಅನುಭವ ಮಾಡಲಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ಶರಣ ಶರಣಾರ್ಥಿ ಪರ ಶರಣು ಶರಣಾರ್ಥಿ ಅನ್ನ. ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಪರ. ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಕಳೆದ ಹಲವಾರು ತಿಂಗಳುಗಳಿಂದ ಶರಣರ ಶಿವಯೋಗ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ನಮ್ಮ ಅನುಕೂಲನಕ್ಕಾಗಿ ಅದು 9 ವಿಕಸನ ಕ್ರಮಗಳಲ್ಲಿ ಮಾಡಿಕೊಂಡು, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, ವಿಕಸನ ಕ್ರಮ 2ರಲ್ಲಿ ಓಮದ ಅಕ್ಷರದ ಒಳಗೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅಲ್ಲಿರುವ ಲಿಂಗಗಳ ಮಹತ್ವವನ್ನ ನೋಡಿದೆವು. ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳ್ಯಾವುವು, ಇಷ್ಟಲಿಂಗದ ಒಳಗೆ ಏನಿದೆ ಅನ್ನೋದನ್ನ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅಭ್ಯಸನ ಮಾಡಿ, ಈಗ ಕಳೆದ ಒಂದು 3-4 ತಿಂಗಳುಗಳಿಂದ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಈ ಶತಸ್ಥಳಗಳಲ್ಲಿರುವ 101 ರೂಮ್ಗಳನ್ನ ಅಥವಾ ಕೋಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಶರಣರ ಶಿವಯೋಗ ಅಲ್ಲಿ ಶತ ಏಕದ ನೆಲೆಮನೆ ಅಂತ ನೋಡ್ತಾ ಇದ್ದೀವಿ. ಈಗ ನಾವು ಪ್ರಸಾದ ಲಿಂಗ ಸ್ಥಳದಲ್ಲಿದ್ದೀವಿ. ಅಲ್ಲಿರುವ ಲಿಂಗ ಪ್ರಸಾದ ಲಿಂಗ, ಚಕ್ರ ವಿಶುದ್ಧಿ ಚಕ್ರ, ಇದು ಶರಣ ಸ್ಥಳವಾಗಿದೆ. ತನು ಆನಂದವಾಗಿದೆ. ಇಲ್ಲಿರುವ ಹಸ್ತ ಸುಜ್ಞಾನ, ಮುಖ ಯಾವುದಂದ್ರೆ ಶ್ರೋತ್ರ, ಭಕ್ತಿ ಆನಂದ ಭಕ್ತಿಯಾಗಿದೆ. ಪದಾರ್ಥ ಶಬ್ದವಾಗಿ ಅದೇ ಪ್ರಸಾದವಾಗಿ ಸುಶಬ್ದವಾಗ್ತಾ ಇದೆ. ಇಲ್ಲಿರುವ ಅಂಗ ಆಕಾಶ, ಪ್ರಣವಾಕ್ಷರ ಯಕಾರ, ಆಕೃತಿ ದರ್ಪಣಾಕೃತಿ, ನಾದ ಪ್ರಣವ, ಹಾಗೇನೆ ಈ ಉಳಿದ ಪೂಜಾರಿ ಸದಾಶಿವ ಅನ್ನಿ, ಹಾಗೇನೆ ಇಲ್ಲಿ ಆತ್ಮ ಶುದ್ಧಾತ್ಮ, ಶಕ್ತಿ ಇರೋದು ಪರ, ಕಲೆ ಶಾಂತಾತೀತ ಅಂತ ಹೀಗೆ 24 ಕಲೆಗಳು ಇಲ್ಲಿ ಇರ್ತಾ ಇವೆ. ಅವುಗಳನ್ನ ಅರ್ಥ ಮಾಡಿಕೊಂಡು ಈಗ ನಾವು ಶರಣರ ಅಂಗಸ್ಥಳದಲ್ಲಿ ಹೋದ ಸಾರಿ ಶರಣ ಸ್ಥಳದೊಂದಿಗೆ ಈ ಅಭ್ಯಸನವನ್ನ ಆರಂಭಿಸಿದೆವು. ಏನು ಶರಣಸ್ಥಳ ಅಂದ್ರೆ ಪ್ರಾಣಲಿಂಗಿಗೆ ಜಂಗಮ ಲಿಂಗದ ಪ್ರಸಾದ ಈಗಾಗಲೇ ದೊರೆತು ಬಿಟ್ಟಿದೆ. ಶರಣನು ಈಗ ಸಹಜ ಭಕ್ತಿಯ ಸಹಜ ನಿಲುವನ್ನ ಅನಾಯಾಸ ಅಂದ್ರೆ ನಿರಾಯಾಸದಿಂದ ಮನೆಯನ್ನ ಮಾಡಿಕೊಂಡಿದ್ದಾನೆ.
ಈಗ ಆತ ಎಷ್ಟೊಂದು ಶುದ್ಧಗೊಳಿಸಿದ್ದಾನೆ ತನ್ನನ್ನ ಅಂದ್ರೆ ಸಹಜ ಭಕ್ತಿಯಿಂದ ನಿರಾಯಾಸದಿಂದ ಆತ ಪರಮ ಸುಖಿಯಾಗಿದ್ದಾನೆ. ಯಾಕೆ? ಅವನ ನೋಟಘನ, ಮಾಟಘನ, ಕೂಟಘನ. ಆತನು ಉದಕದಲ್ಲಿ ಉದಕರತ್ನ, ಸೂರ್ಯನು ಪ್ರತಿಬಿಂಬದಲ್ಲಿ ಫಲಿಸಿದಂತೆ ತೋರ್ತಾ ಇದ್ದಾನೆ ಅಂತ ಹೇಳಿ ನಾವು ಕೆಲವೊಂದು ವಚನಗಳನ್ನ ಅಲ್ಲಿ ನೋಡ್ತಾ ಇದ್ವು. ಈ ಶಿವಾಂಶಿಕನಾಗಿ ಶಿವನಲ್ಲಿಯೇ ಬೆರೆತಂತ ಶರಣ, ಅವನ ಬಗ್ಗೆ ಕೆಲವೊಂದು ವಚನಗಳನ್ನು ಆಗ ನೋಡಿದ್ವಿ. ಇನ್ನೂ ಕೆಲವು ವಚನಗಳು ಇಲ್ಲಿ ಉಳಿದಿವೆ, ಅವುಗಳನ್ನ ಮುಗಿಸಿ ಮುಂದಿನ ಸ್ಥಳಕ್ಕೆ ಹೋಗೋಣ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓದ್ಲ್ರಿ ಅಣ್ಣ? ಓದಿ ಅಣ್ಣ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ಶರಣಾರ್ಥಿನಪ್ಪ ಓದ್ಬೋದಾ? ಬ್ರಹ್ಮ ಪದವ ಸವಿತಾ ಅವರು ಓದ್ತಾ ಇದಾರ, ಅವರ ಶಬ್ದ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ನಿಮ್ಗೆ? ಸ್ವಲ್ಪ ಭಾಷೆ ಜ್ವರಗಳು. ಬ್ರಹ್ಮ ಪದವ ಕೇಳಿಸ್ತಾ ಇದ್ದೀರಿ? ಇನ್ನೂ ಸ್ವಲ್ಪ ಜ್ವರ ಬರ್ಬೇಕು, ದೂರ ಇದ್ದೀರಾ ಅನ್ಸುತ್ತೆ ಮೈಕಿಂದ. ಇಲ್ಲ ಹತ್ರನೇ ಹಿಡಿದಿದ್ದೀನಿ. ಬ್ರಹ್ಮ ಪದವ ನೆನೆ ಪಡೆದೇನೆಂಬುದು ಕೇಳಿಸ್ತಾ ಇದ್ದೀರಿ ಈಗ? ಹಾ ಹೇಳಿ ಹೇಳಿ ಅಕ್ಕ. ಬ್ರಹ್ಮ ಪದವ ಪಡೆದೆನೆಂಬುದು ಭ್ರಮೆ ಕಾಣಿರೋ, ವಿಷ್ಣು ಪದವ ಪಡೆದೆನೆಂಬುದು ತೃಷೆ ಕಾಣಿರೋ, ಇಂದ್ರ ಪದವ ಪಡೆದೆನೆಂಬುದು ಬಂಧನ ಕಾಣಿರೆಲವೋ, ಮರುಳು ಮಾನವರಿರ ದೇವತಾದಿ ಭೋಗಗಳ ಪಡೆದಿಹೆನೆಂದು ಪರಿಣಾಮಿಸುವ ಗಾವಿಲರ ನೇನೆಂಬೆನೆಯ. ಧನು ಜಪದ ನಿತ್ಯವೆಂಬ ಮನುಜರ ಮರುಳುತನವ ನೋಡ, ಬ್ರಹ್ಮ ವಿಷ್ಣು ಇಂದ್ರಾದಿಗಳಿಗೊಡೆಯನಾದ ರುದ್ರನ ಪದವ ಪಡೆದೆನೆಂಬುದು ಅದು ಅಂತಿರಲಿ. ಅದೇನು ಕಾರಣವೆಂದರೆ ಇವೆಲ್ಲವೂ ಅನಿತ್ಯ ಪದವಾದ ಕಾರಣ ಇವೆಲ್ಲ ಪದಗಳಿಗೂ ಮೇಲಾದ ಮಹಾಲಿಂಗ ಪದವೇ ನಿತ್ಯ ಪದ. ಆ ಮಹಾಲಿಂಗ ಪದದೊಳಗೆ ಸಂಯೋಗವಾದ ಘನಲಿಂಗ ಪದಸ್ಥ ಶರಣನು ತನಗನ್ಯವಾಗಿ ಒಂದು ವಸ್ತುವ ಬಲ್ಲನೆ ಅನ್ಯನ ಶರಣನು. ಅನನ್ಯ ಬಲ್ಲನೆ ಅನನ್ಯ ಶರಣನು. ಇದು ಕಾರಣ ತನುವ ಬಳಲಿಸಿ ತಪವ ಮಾಡಿ ಫಲಪದವ ಪಡೆದು ಭೋಗಿಸಿಹೆನೆಂಬವರ ವಿಧಿಯೆಲ್ಲ ಹಂದಿ ತಪವ ಮಾಡಿ ಹಾಳುಗೇರಿಯ ಹಡೆದಂತಾಯಿತ್ತು ಕಾಣ. ಶಿವಪದವಲ್ಲದೆ ಉಳಿದ ಪದವೆಲ್ಲ ಹುಸಿ ಕಾಣ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 457. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಸವಿತಾ ಅಕ್ಕ. ನೋಡಿ, ಈ ವಚನ ಏನ್ ಹೇಳ್ತಿದೆ ಅಂದ್ರೆ ಶಿವಯೋಗಿಯ ಒಂದು ಸ್ವರೂಪ. ಇಲ್ಲಿ ಶಿವಯೋಗಿ ಆದವನು ನನಗೆ ಆ ಪದವಿ ಬೇಕು, ಈ ಪದವಿ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಆತ ಶಿವಯೋಗದಲ್ಲಿ ತೊಡಗಿಲ್ಲ. ನಮಗೂ ಮತ್ತೆ ಬೇರೆಯವರಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಇದು ಹೇಳ್ತಾ ಇದೆ. ಜಗತ್ತಿನಲ್ಲಿ ಅನೇಕರು ಅನೇಕ ಪದವಿಗಳನ್ನ ಪಡೆಯಲು ಹಾತೊರೆಯುತ್ತಾರೆ. ಬ್ರಹ್ಮ ಪದವಿ ತಾವು ಪಡೆದೆ ಬಂದರೂ ಅದು ಕೇವಲ ಒಂದು ಭ್ರಮೆ ಅಷ್ಟೇ. ವಿಷ್ಣು ಪದವಿನೂ ಅಷ್ಟೇ, ಅದು ಕ್ಷಣಿಕವಾಗಿದ್ದು. ಇಂದ್ರ ಪದವಿಯನ್ನು ಸಂಪಾದಿಸಿ ಅನ್ನೋದು ಕೂಡ ಅದೊಂದು ಬಂಧನ. ದೇವತಾದಿಗಳ ಭೋಗಗಳನ್ನು ಪಡೆದನೆಂದು ಭಾವಿಸುವ ಪಾಮರರಿಗೆ ಏನನ್ಬೇಕು ಅಂತ ಕೇಳ್ತಿದ್ದಾರೆ. ಇದೆಲ್ಲ ಒಂದು ಕಲ್ಪನೆಯ ಮಾತುಗಳನ್ನ ನಾವು ನಂಬಿಕೊಂಡು ಅದರಲ್ಲಿ ತೊಡಗಿದ್ರೆ ಪರಿಣಾಮಿಸುವ ಗಾವಿಲರೇನೆಂಬಯ್ಯ, ಒಂದು ಕುರುಡುತನ ಇದ್ದ ಹಾಗೆ. ಹಾಗೇನೆ ಧನುಜ ಪದ ಅಂದ್ರೆ ರಾಕ್ಷಸ ಪದ. ರಾಕ್ಷಸ ಪದವು ನಿತ್ಯವೆಂಬ ಮನುಷ್ಯರ ದಡ್ಡತನವನ್ನು ಸಹ ನಮ್ಮ ಶಿವಯೋಗಿಗಳು ಜರಿತಾ ಇದ್ದಾರೆ. ಬ್ರಹ್ಮ ವಿಷ್ಣು ಇಂದ್ರಾದಿಗಳಿಗೆ ಒಡೆಯನಾದ ರುದ್ರ ಪದವಿ ಎಂಬುದು ಸಹ ಅನಿತ್ಯವಾಗಿದೆ. ಇವೆಲ್ಲಕ್ಕೂ ಮೇಲಿರುವ ಏನದು ಮಹಾಲಿಂಗ ಪದವಿಯೇ ನಿತ್ಯತ್ವದ ಪದವಿಯಾಗಿದೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು. ಇವೆಲ್ಲ ಪದಗಳಿಗೂ ಮೇಲಾದ ಮಹಾಲಿಂಗ ಪದವಿಯೇ ನಿತ್ಯ ಪದವಾಗಿದೆ, ನಿತ್ಯತ್ವದ ಪದವಾಗಿದೆ. ಆ ಮಹಾಲಿಂಗ ಪದವಿಯೊಳಗೆ ಸಂಯೋಗವಾದ ಇಷ್ಟಲಿಂಗಾರ್ಚಕನು ಘನಲಿಂಗ ಪದಸ್ಥ ಶರಣನು ತನಗನ್ಯವಾಗಿ ಬೇರೆ ವಸ್ತುವನ್ನು ನೋಡೋದಿಲ್ಲ. ಅವನಿಗೆ ಇಷ್ಟಲಿಂಗ ಒಂದು ಬಿಟ್ಟು ಏನೂ ಇಲ್ಲ. ತನಗನ್ಯವಾಗಿ ಒಂದು ವಸ್ತುವ ಬಲ್ಲನೇ ಅನನ್ಯ ಶರಣ ಆತ. ಆತನನ್ನು ಯಾರಿಗೂ ಹೋಲಿಸ್ಲಿಕ್ಕೆ ಬಾರದು. ಇಷ್ಟಲಿಂಗವನ್ನೊಂದೇ ಅವನು ಅರ್ಚಿಸ್ತಾನೆ. ವಿಷಯ ಹೀಗಿರುವಾಗ ದೇಹವನ್ನು ಬಳಲಿಸಿ ಕಠೋರ ತಪಸ್ಸನ್ನ ಮಾಡಿ ಫಲ ಪದವಿಯನ್ನು ಪಡೆದು ಭೋಗಿಸಿದ ನೆಂಬವರ ವಿಧಿ ಹೇಗಿದೆ ನೋಡಿ. ಹೇಗಿದೆ? ಹಂದಿ ತಪಸ್ಸನ್ನು ಮಾಡಿ ಹಾಳು ಕೆರೆಯೊಂದನ್ನು ಪಡೆದಂತಾಯಿತು ಅಂತ ಶರಣರು ಇಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಶರಣ ಸ್ಥಳಿಗೆ ಶಿವ ಪದವಿ ಅಲ್ಲದೆ ಉಳಿದ ಪದವಿಗಳು ಮಿಥ್ಯವಾಗಿವೆ ಮತ್ತು ಆ ಪದವಿಗಳಿಗೆ ಅವನು ಹಂಬಲಿಸೋದಿಲ್ಲ, ಹಾತೊರೆಯೋದಿಲ್ಲ. ಆತನಿಗೇನು ಪರಮಾತ್ಮನೇ ಸರ್ವಜ್ಞ ಸರ್ವಾಶ್ರಯ. ಸಂಸಾರವೆಂಬ ಸರ್ಪದಿಂದ ಭಯಭೀತರಾದ ಜೀವಿಗಳು
ಸುಖ ಪಡೆಯಬೇಕಾದರೆ ಅವನನ್ನೇ ಆಶ್ರಯಿಸಬೇಕಲ್ವೇ? ಅವನು ಜೀವರ ದುಃಖಗಳನ್ನ ಎಲ್ಲ ನಷ್ಟ ಮಾಡ್ತಾನೆ. ಅವನ ಒಲುಮೆಗಾಗಿ ತನ್ನ ಹೃದಯವನ್ನ ಶಿವಯೋಗದಿಂದ ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಶುದ್ಧ ಮಾಡಿಕೊಳ್ಳೋದೇ ಜೀವನದ ಆದ್ಯ ಕರ್ತವ್ಯವಾಗಿದೆ. ದಿನನಿತ್ಯದ ಇಷ್ಟಲಿಂಗದ ಪೂಜೆಯಿಂದ ಅಂತರಂಗದಲ್ಲಿ ಜೀವ ಬೆಳಗು ಜಗ್ಗನೆ ಹೊಳಿತಾ ಇದೆ. ಅದರೊಂದಿಗೆ ಅಮರವಾದ ಒಂದು ದಿವ್ಯಾನಂದವು ಮೂಡಿ ಬರ್ತಾ ಇದೆ. ಜೀವನು ಅಂದ್ರೆ ನಾನು ಆಗ ಸುಜ್ಞಾನಿಯಾಗ್ತಾ ಇದ್ದೀನಿ. ಬಾಹ್ಯ ಜಗತ್ತಿನ ಪ್ರಜ್ಞೆ ಇಲ್ಲದೆ ಶಿವ ಸುಖಾಬ್ದಿಯಲ್ಲಿ ನಾನು ಮುಳುಗಿ ಬಿಡ್ತಾ ಇದ್ದೀನಿ. ಹೀಗೆ ಸಾಧಕನಾದವನು ಶಿವಯೋಗ ಪಥದಲ್ಲಿ ಸಾಗುವೆನೆಂಬ ಒಂದು ದೃಢ ನಿರ್ಧಾರ ಮೊದಲು ಮಾಡಬೇಕು. ಎಂಥ ಕಷ್ಟ ಬಂದ್ರೂ ಅವುಗಳನ್ನ ಕಡೆಗಣಿಸಿ ಶಿವನತ್ತ ಮುಖ ಮಾಡಬೇಕು. ಶಿವನಲ್ಲಿಯೇ ಮನ ನಿಲ್ಲಿಸಬೇಕು. ಆಗ ಉಂಟಾಗುವ ಶಿವಾನಂದಕ್ಕೆ ವರ್ಣಿಸಲು ಪದಗಳೇ ಇಲ್ಲ. ಅಲ್ಲಿ ಈಗ ಆತ ಬೇರೆ, ಇವನು ಬೇರೆ, ಜೀವ ಬೇರೆ, ಶಿವ ಬೇರೆ ಅಂತ ಯಾವುದೇ ಅನ್ಯಭಾವವಿರೋದಿಲ್ಲ. ಶರಣನೀಗ ನಿಜವಾಗಿಯೂ ಸತಿಯಾಗಿ ಲಿಂಗಪತಿಯಾದ ಶಿವನನ್ನು ಬಿಟ್ಟು ಬೇರೆ ಏನನ್ನು ಅರಿಯನು ಅಂತ ಈ ಇಡೀ ವಚನ ಹೇಳ್ತಾ ಇದೆ. ಇನ್ನೊಂದು ಅವ್ರದೇ ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಧನುಜ ಮನುಜ. ಮೋಳಿಗೆಯ ಮಾರಯ್ಯ ಉರಿದು ಅಲ್ಲಕ್ಕ ಬೇಯುವುದು ಅಲ್ಲಕ್ಕ ಉರಿಯ ಅಲ್ಲಕ್ಕ ಮರನು. ಅಕ್ಕ ಅಕ್ಕ ಈ ಕಡೆದು ತೋಂಟದ ಸಿದ್ಧಲಿಂಗ ಶಿವಯೋಗಿ ಧನುಜ ಮನುಜ. ನಪ್ಪರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಧನುಜ ಮನುಜ ದಿವಿಜರ ಅಲ್ಪ ಪದವಿಯನೇನೆಂದು ಅರಿಯನು ನೋಡ ಶರಣನು. ಮನಮುನಿಗಳ ಕ್ಷಣಿಕ ಪದಗಿದವ ಬಗೆವನೇ ನಿಕಾಮಿ ಶರಣನು. ಕಾಮಧೇನು ಗೀಮಧೇನು ಕಲ್ಪತರು ಗಿಲ್ಪತರು ಚಿಂತಾಮಣಿ ಗಿಂತಾಮಣಿ ಪರುಷ ಗಿರುಷಗಳೆಂಬ ಪ್ರಪಂಚಗಳ ಎಣಿಸುವನೇ ನಿಭ್ರಾಂತ ಶರಣನು. ಇಹಲೋಕ ಸುಖ ಪರಲೋಕ ಗತಿ ಎಂಬ ಇಹ ಪರವನೆಣಿಸುವನೇ ಶರಣನು. ಇಹ ಪರವೆಂಬ ಇದ್ದ ಸೆಗೆಟ್ಟು ಪರಾಪರ ವಸ್ತುವೇ ತಾನಾದ ಪರಪರಿಣಾಮಿ ನೋಡ ಶರಣನು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ ವಚನ ಸಂಖ್ಯೆ 456. ಅವಕಾಶಕ್ಕಾಗಿ ಶರಣಾರ್ಥಿಗಳು. ಶರಣು ಅಕ್ಕ. ಧನುಜ ಮನುಜ ದಿವಿಜ ಅಂದ್ರೆ ದಾನವ ಮಾನವ ದೇವರು. ಈ ದಾನವ ಮಾನವ ದೇವರುಗಳ ಅಲ್ಪ ಪದವಿಗಳೇನು ಎಂಬುದನ್ನ ನಮ್ಮ ಶರಣನು ಅರಿಯನು. ಅವನಿಗೆ ಬೇಕಾಗಿಲ್ಲ, ಅದು ಅವನಿಗೆ ಬೇಕಾಗಿಯೇ ಇಲ್ಲ. ನಿಖಾಮಿಯಾದ ಆತ ಮಾನವರ ಮುನಿಗಳ ಕ್ಷಣಿಕ ಪದವಿಗಳನ್ನು ಎಂದಿಗೂ ಬಯಸೋದಿಲ್ಲ. ಕಾಮಧೇನು ಕಲ್ಪತರು ಚಿಂತಾಮಣಿ ಪರುಷ ಹೀಗೆ ಲೋಕದ ಜನರ ಇವು ಏನೇನೋ ಬೇಡ್ಕೊಳ್ತಿದ್ದಾರೆ. ಆ ಭವ್ಯ ಪದಗಳನ್ನ ಆತ ಎಂದೂ ಪರಿಗಣಿಸೋದಿಲ್ಲ. ಯಾಕೆ? ಆತ ನಿಭ್ರಾಂತ ಶರಣನು. ಇಹಲೋಕದ ಸುಖ ಪರಲೋಕದ ಗತಿ ಎಂಬ ಇಹಪರಗಳನ್ನ ಶರಣನು ಎಂದಿಗೂ ಎನಿಸೋದಿಲ್ಲ. ಇಹಪರವೆಂಬುದನ್ನು ಎಂದಿಗೂ ಚಿಂತಿಸದೆ ಕೇವಲ ಪರಾಪರ ವಸ್ತುವೇ ತಾನಾಗಿದ್ದೇನೆ ಅಂತ ಆತ ಒಬ್ಬ ಪರಮ ಪರಿಣಾಮಿ ನೋಡ ಶರಣನು ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಇನ್ನು ಮೋಳಿಗೆ ಮಾರಯ್ಯನವರ ಒಂದು ವಚನ ಬರ್ತಾ ಇದೆ, ಹೇಳಿ ನೋಡೋಣ ಈ ಸ್ಥಳದ ಕೊನೆಯ ವಚನ. ಉರಿದು ಬೇವುದೋ ಉರಿಯೋ ಮರನೋ ಹರಿದು ಕೊರೆಯುವುದು ನೆಲನೋ ನೀರೋ. ನೆಲ ನೀರಂತಾದುದು ಅಂಗಲಿಂಗ ಸಂಬಂಧ, ಉರಿ ಮರೆದಂತಾದುದು ಪ್ರಾಣಲಿಂಗ ಸಂಬಂಧ. ಇಂತಿ ನಾಲ್ಕರ ಗುಣ ಉಭಯ ಕೂಟವಾದುದು ಶರಣಸ್ಥಳ. ಆ ಸ್ಥಳ ಸರಧನುವಿನ ಕೆಲವಳಿಯಂತೆ, ಮರೀಚಿಯ ಕಾಲದ ಮಳೆಯಂತೆ, ಮಂಜಿನ ರಂಜೆಯ ಜಜಾಮಾರುತನಂತೆ. ಆ ಸಂಘ ನಿಸ್ಸಂಗ ಐಕ್ಯ ಸ್ಥಳ. ನಿಷ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ ವಚನದ ಸಂಖ್ಯೆ 1562. ಶರಣಾರ್ಥಿಗಳು. ಶರಣು ಅಕ್ಕ. ಅಕ್ಕ ನಿಧಾನವಾಗಿ ಓದ್ಬೇಕು. ಇಲ್ಲಿ ನೋಡಿ, ಆ ಸ್ಥಳ ಸುರ ಧನುವಿನ ಕೆಲವಳಿಯಂತೆ, ಮರೀಚಿಕಾ ಜಲದ ವಳಿಯಂತೆ, ಮಂಜಿನ ರಂಜೆಯ ಝಂಜಾಮಾರುತನಂತೆ. ಹೀಗೆ ನಿಧಾನಾಗಿ ಓದೋದು. ಏನ್ ಹೇಳ್ತಿದ್ದಾರೆ ನಮ್ಮ ಮಾರಯ್ಯನವರು? ಉರಿಯುತ್ತಿರುವ ಬೆಂಕಿಯಲ್ಲಿ ಬೆಂದು ಉರಿತಿರೋದು ಆ ಉರಿನೋ ಅಥವಾ ಸುಡುತ್ತಿರುವ ಕಟ್ಟಿಗೆಯೋ? ಭೋರ್ಗೆರೆಯುತ್ತಿರುವ ನದಿಯ ಪ್ರವಾಹವು ಭೂಮಿ ಕುಸಿತ ಮಾಡ್ತಾ ಇದೆ. ಆ ಭೂಕೊರೆತವೆಂಬುದು ನೆಲವೋ ಅಥವಾ ನೀರೋ? ಇಲ್ಲಿಯ ಉಪಮೆಗಳು ಒಂದಕ್ಕೊಂದು ಪೂರಕವಾಗಿ ಅನುಪಮವಾಗಿವೆ. ನೆಲ ಮತ್ತು ನೀರಿನ ಸಂಬಂಧ ಏನಂದ್ರೆ ಅಂಗಾಲಿಂಗ. ಉರಿ ಮತ್ತು ಕಾಷ್ಟದ ಸಂಬಂಧ ಪ್ರಾಣಲಿಂಗ. ಅಂಗಾಲಿಂಗ ಪ್ರಾಣ ಮತ್ತು ಲಿಂಗಗಳ ಉಭಯ ಕೂಟವಾದಾಗ ಅದೇ ಶರಣಸ್ಥಳವಾಗ್ತಾ ಇದೆ. ಈ ನಾಲ್ಕರ ಗುಣ ಉಭಯ ಕೂಟವಾದುದು ಶರಣಸ್ಥಳ. ಆ ಸ್ಥಳ ಹೇಗಿದೆ? ಈ ಶರಣಸ್ಥಳ
ಕಾಮನ ಬಿಲ್ಲಿನಂತೆ. ಮರೀಚಿಕ ಜಲದ ಒಳಿ ಅಂದ್ರೆ ಕಾಮನ ಬಿಲ್ಲು, ಕಾಮನ ಬಿಲ್ಲಿನಂತೆ. ಹಾಗೇನೆ ಮರೀಚಿಕೆಯಂತೆ, ಸುರಧನುವಿನ ಕೆಲವು, ಸುರಧನು ಅಂದ್ರೆ ಕಾಮನ ಬಿಲ್ಲು, ಮರೀಚಿಕಾ ಜಲ ಅಂದ್ರೆ ಅದು ಮರೀಚಿಕೆಯಂತೆ ಅಂದ್ರೇನು, ಈ ನಮ್ಮ ಮರಳುಗಾಡಿನಲ್ಲಿ ನೀರಿನ ಕಂಡಂಗೆ ಕಾಣಿಸುತ್ತಲ್ಲ ಹಾಗೆ. ಮಂಜಿನ ಮಳೆಯಂತೆ, ಚಂಡಮಾರುತದಂತೆ ಕಂಡು ಬರ್ತಾ ಇದೆ ಅಂತ ಈ ಅಂಗ ಲಿಂಗಗಳ ಐಕ್ಯ ಸ್ಥಳದ ನಿಸ್ಸಂಗವನ್ನ ಇಲ್ಲಿ ಅವರು ಹೇಳ್ತಿದ್ದಾರೆ. ನಾವು ಈಗ ಮೋಳಿಗೆ ಮಾರೆಯನವರ ವಚನವನ್ನ ನೋಡಿ ಅವ್ರು ಹೇಳೋದು ಇಲ್ಲಿ ನೋಡಿ, ಉರಿದು ಬೇವುದು ಉರಿಯೋ ಮರನು ಅಂತ ಏನ್ ಹೇಳ್ತಿದಾರಲ್ಲ, ಇದು ಅದು. ಯಾವುದು ಇದರಲ್ಲಿ ಕಟ್ಟಿಗೆ ಉರಿತಾ ಇದೆಯೋ ಇನ್ನು ಮರ ಉರಿತಾ ಇದೆಯೋ? ಹಾಗೇನೆ ಇದು ನೆಲ, ಒಂದು ಪ್ರಪಾತ, ನೀರಿನ ಜಲಪಾತ ಹೇಗೆ ಬೀಳ್ತಾ ಇರುತ್ತೆ ನೋಡಿ, ಅದಕ್ಕೆ ನೆಲನೋ ಏನು ನೀರೋ? ಹಾಗೇನೆ ಇಲ್ಲಿ ಕಾಮನ ಬಿಲ್ ಕಾಣಿಸ್ತಾ ಇದೆ, ಯಾವುದು ಕಾಮನ ಬಿಲ್ಲಿನಂತೆ. ಹಾಗೇನೆ ಇಲ್ಲಿ ನೀರು, ಮರಳುಗಾಡಿನಲ್ಲಿ ನೀರು ಕಂಡಂತೆ ಕಾಣುತ್ತೆ, ಅಲ್ಲಿ ನೀರಿರೋಲ್ಲ. ಹಾಗೇನೆ ಮಂಜಿನ ಹನಿಗಳ ಚಂಡಮಾರುತನಂತೆ. ಇಂತಿ 4 ಗುಣ, ಇವೆಲ್ಲ 4 ನೋಡಿ, ಈ ಉರಿಯುವ ಕಟ್ಟಿಗೆ ಅನ್ನಿ, ಇದು ಜಲಪಾತ ಅನ್ನಿ, ಇಲ್ಲಿ ಕಾಮನ ಬಿಲ್ಲು ಅನ್ನಿ, ಅಥವಾ ಈ ಮರೀಚಿಕೆ ಎಲ್ಲ, ಇಂತಿ 4 ಗುಣ ಉಭಯಕೂಟವಾದುದು ಶರಣ ಸ್ಥಳ ಅಂತ ಸುಂದರವಾದ ಉಪಮೆಗಳೊಂದಿಗೆ ಈ ಸ್ಥಳವನ್ನ ನಮಗೆ ಕೊಟ್ರು. ಯಾರು? ಮೋಳಿಗೆ ಮಾರಯ್ಯನವರು. ಹೀಗಾಗಿ ಈ ಸ್ಥಳವನ್ನ ನಾವು ಈಗ ಮುಗಿಸಿಕೊಂಡು ಮುಂದಿನ ಒಂದು ಸ್ಥಳವಾದ ಯಾವುದಂದ್ರೆ ತಾಮಸ ನಿರಸನ ಸ್ಥಳ ಅನ್ನೋದು ನೋಡ್ತಾ ಇದ್ದೀವಿ. ಏನು ತಾಮಸ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ತಾಮಸ 3 ಗುಣಗಳು ಯಾವುವು ಈ ತಾಮಸದ ಹಿಡ್ಕೊಂಡು? ರಜೋಗುಣ, ತಮೋಗುಣ, ಸತ್ವಗುಣ. ಹಾ, ಆ ತಾಮಸ ನಿರಸನ ಸ್ಥಳ ಮಾನವನ ಈ ಮನವನ್ನೆಲ್ಲ ತಮಸ್ಸು ಅಂದ್ರೆ ಕತ್ತಲೆ ವ್ಯಾಪಿಸಿ ಆತನನ್ನ ಸಂಸಾರದ ಭ್ರಾಂತಿಯಲ್ಲಿ ಮುಳುಗಿಸಿ ಬಿಟ್ಟಿದೆ. ಅದು ಸರ್ವವಿದಿತ. ಈ ತಮ ಹೇಗಿರುತ್ತೆ ಹೇಳಿ? ನಾನಾ ಮುಖವಾಗಿ ಕಾಣುತ್ತದೆ ಮತ್ತು ಕಾಡುತ್ತದೆ. ಇಲ್ಲದ ವಸ್ತುವನ್ನು ಇದ್ದಂತೆ ತೋರಿಸುವ ಮಾಯೆಯೊಂದು ತಮವೇ ಅಲ್ವೇ? ಇದ್ದ ಆತ್ಮನನ್ನು ಅನಾತ್ಮನನ್ನಾಗಿ ತೋರಿಸುವ ಅಜ್ಞಾನವೊಂದು ತಮವೇ. ಈ ತಮಗಳನ್ನೆಲ್ಲ ಭಕ್ತನು ಶ್ರೀ ಗುರುವಿನಿಂದ ಪರಿಹರಿಸಿಕೊಂಡಿದ್ದಾನೆ. ಹೀಗಾಗಿ ಆ ಶ್ರೀ ಗುರು ಸಾಮಾನ್ಯನಲ್ಲ, ಆತನು ಸದಾ ಶಿವಾಸಕ್ತನಾಗಿ ಪರಮಾನಂದ ಮೋದಿತನಾಗಿರ್ತಾನೆ. ಯಾರು? ಆ ಗುರು. ಆ ಗುರುವಿನ ಕೃಪಾ ಕಟಾಕ್ಷವು ಯಾವ ಭಕ್ತನ ಮನದ ತಾಮಸವನ್ನ ಕಳೆಯಲು ಸಾಧ್ಯವಾಗಿದೆಯೋ ಆತನು ತಾಮಸ ನಿರಾಸಕ್ತನೆನಿಸ್ತಾನೆ. 5 ತಮೋ ಭಾವಗಳು ಇವೆ. ತಮ ಮೊದಲನೇದು. ತಮ ಅಂದ್ರೆ ಏನು? ಅಹಂ ಭ್ರಮೆ, ಅಜ್ಞಭ್ರಮೆ, ಜಗದ್ಭ್ರಮೆ. ಅಂದ್ರೆ ಅನೇಕ ಭ್ರಮೆಗಳಿರ್ತಾ ಇವೆ. ಈ ಅಹಂಕಾರದೊಂದು ಭ್ರಮೆ ಇರ್ತಾ ಇದೆ. ನಾನು ಹೆಚ್ಚಿನವನು, ನಾನು ಶ್ರೇಷ್ಠ, ನನ್ನ ಕುಲವೇ ಶ್ರೇಷ್ಠ, ನನ್ನ ಕುಟುಂಬವೇ ಶ್ರೇಷ್ಠ, ಈ ತರ ಎಲ್ಲ. ಅಜ್ಞಾಭ್ರಮೆ ಅಂದ್ರೆ ಏನು? ಅವನು ಅವಿದ್ಯಾವಂತ, ಅವನಿಗೆ ಏನ್ ಹೇಳಿದ್ರು ತಲೆಯಲ್ಲಿ ಹೋಗೋಲ್ಲ. ಅದೊಂದು ಅಜ್ಞಾನದ ಭ್ರಮೆ ಅವನಿಗೆ. ಹಾಗೇನೆ ಜಗದ್ಭ್ರಮೆ ಅಂದ್ರೆ ಏನು? ಈ ಭೂಮಿಯ ಬಗ್ಗೆ, ಇಲ್ಲಿ ಇರೋ ಅವನಿಗೆ ಬೇರೆ ಒಂದು ಜಗತ್ತು ಅಂದ್ರೆ ಏನು, ಪರಮನ ಒಂದು ನೆಲೆ ಇದೆ, ನಾನು ಈ ಶಿವಯೋಗದಲ್ಲಿ ತೊಡಬೇಕು, ಇಲ್ಲ. ಈ ಜಗತ್ತಿನ ಒಂದು ಲೌಕಿಕ ಜಗತ್ತಿನ ಭ್ರಮೆಯಲ್ಲೇ ಆತ ಯಾವಾಗ್ಲೂ ಇರ್ತಾನೆ. ಮಾಯೆ ಏನ್ ಮಾಡ್ತಾ ಇದೆ? ಮುಂದಿನ ಗುಣ ಏನಂದ್ರೆ ತಮೋಭಾವದಲ್ಲಿ ಮಾಯೆ ಇಲ್ಲದ ವಸ್ತುವನ್ನ ಇದ್ದಂತೆ ತೋರಿಸುತ್ತದೆ. ಅದಕ್ಕೆ ಮೋಳಿಗೆ ಮಾರಯ್ಯನವರು ಆ ಮರೀಚಿಕೆಯ ಒಂದು ಚಿತ್ರವನ್ನ ನಮ್ಗೆ ಕೊಟ್ರು. ಇಲ್ಲದ ವಸ್ತುವನ್ನು ಇದ್ದಂತೆ ತೋರಿಸುತ್ತದೆ ಅಂದ್ರೆ ಏನು ನೋಡಿ, ಈಗ ನನಗೆ ಬೇಕಾಗಿರೋದು, ಇರೋಕೆ ಬೇಕಾಗಿರೋದು ಒಂದು ಕೋಣೆ ಮಾತ್ರ. ಆದ್ರೆ ನಾವು ಒಂದು 5 ಮಹಡಿಯ ಕಟ್ಟಡವನ್ನ ನಮ್ಮ ಮನೆಯನ್ನು ಕಟ್ಟಿಸ್ತೀವಿ, ಅದನ್ನ ತೋರಿಸ್ತೀವಿ ಬೇರೆ ಜನರಿಗೆ. ಯಾಕೆ ಹೇಳಿ? ನನ್ನ ಮನಸ್ಸು ಏನ್ ಹೇಳುತ್ತೆ ಅಂದ್ರೆ, ಎಷ್ಟು ದೊಡ್ಡದಾದ ಒಂದು ಕಟ್ಟಡ ಇರುತ್ತೋ ಅಷ್ಟು ನನಗೆ ಏನೋ ಒಂದು ಸುಖ. ಆದ್ರೆ ಅದು ನಿಜವೇ? ಇಲ್ಲ. ನನಗೆ ಬೇಕಾಗಿರೋದು ಎಷ್ಟು ಜಾಗ ಹೇಳಿ ಮಲ್ಕೊಳ್ಳಕ್ಕೆ ಅಥವಾ ಇರೋಕೆ? ನಾವು ಕೇಳಲ್ಲ. ದೊಡ್ಡದಾದ ಒಂದು ಮಹಲನ್ನ ಕಟ್ಟಿಬಿಡ್ತೀವಿ. ಯಾಕೆ? ಆ ಮಾಯೆ ಇಲ್ಲದ ವಸ್ತುವನ್ನ ಇದ್ದಂತೆ ತೋರಿಸುತ್ತೆ ನಮಗೆ, ನಮ್ಮನ್ನು ಹುಚ್ಚರನ್ನಾಗಿರುತ್ತದೆ ಅದು. ಹಾಗೇನೆ ಅಜ್ಞಾನ ಅನ್ನೋದೇನು? ಆತ್ಮವಸ್ತು. ಆತ್ಮ ಏನಿದೆಯಲ್ಲ, ನನ್ನ ಒಂದು ಆಜ್ಞಾಚಕ್ರದಲ್ಲಿರುವ ಆತ್ಮ, ಅದು ಶಿವಾತ್ಮವಾಗಿದೆ, ನಾನು ಶಿವನ ಸ್ವರೂಪವಾಗಿದೆ ಅನ್ನೋ ವಿಷಯವನ್ನೇ ಮರೆ ಮಾಡಿ ಕೇವಲ ಅನಾತ್ಮ ವಸ್ತುಗಳನ್ನ ಪ್ರದರ್ಶಿಸುತ್ತದೆ. ಏನ್ ನೋಡಬಾರ್ದು ಅದನ್ನು ನೋಡೋದು, ಏನ್ ಕೇಳಬಾರ್ದು ಅದನ್ನು ಕೇಳೋದು, ಏನ್ ಹೇಳಬಾರ್ದು ಅದನ್ನು ಹೇಳೋದು, ಈ ತರ ಎಲ್ಲ ಅನಾತ್ಮ ವಸ್ತುಗಳನ್ನ ಅದು ಪ್ರದರ್ಶಿಸಿ ಹೀಗೆ ಮಾಡು ಅಂತ ಹೇಳ್ತಾ ಇದೆ. ಮದಿರಾ, ಮದ್ಯಪಾನ, ಈ ಧೂಮ್ರಪಾನ ಮಾಡಬಾರ್ದು, ನಾನು ಮಾಡಬಾರ್ದು ಅನ್ನೋದು
ನನಗೆ ಗೊತ್ತಿದೆ, ಆದ್ರೆ ಅದು ಕೇಳಲ್ಲ. ಅನಾತ್ಮ ವಸ್ತುಗಳನ್ನ ಈ ಅಜ್ಞಾನ ನನ್ನ ಮುಂದೆ ಪ್ರದರ್ಶಿಸುತ್ತದೆ, ಮತ್ತೆ ಅದಕ್ಕೆ ಬಲಿ ಬೀಳುವ ಹಾಗೆ ಮಾಡುತ್ತದೆ. ಹಾಗೇನೆ ಮೋಹ, ಬಾಹ್ಯ ವಿಷಯಗಳಲ್ಲಿ ಅಭಿರುಚಿ ಹುಟ್ಟಿಸೋದು. ನನಗೆ ಸಂಬಂಧವಿರಲಿ ಬಿಡಲಿ, ಏನೇನೂ ವಿಷಯಗಳ ಬಗ್ಗೆ ನಾನು ಅಭಿರುಚಿ ಹುಟ್ಟಿಸಿಕೊಂಡು ಅದರ ಬಗ್ಗೆ ಮಾತಾಡೋದು, ಅದರಲ್ಲಿ ಚರ್ಚೆಯಲ್ಲಿ ತೊಡಗೋದು, ಅದರಲ್ಲಿಯೇ ಸಮಯ ಕಾಲಹರಣ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡೋದು, ಇದೊಂದು ಮೋಹನೇ. ಅನೃತ ಅಂದ್ರೆ ಏನ್ ಗೊತ್ತಾ? ಸತ್ಯವನ್ನು ಮರೆಮಾಚಿ ಅಸತ್ಯವನ್ನೇ ವಿಜೃಂಭಿಸೋದು. ಸುಳ್ಳು 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 ಸುಳ್ಳು. ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮಂದ್ರೆ ಹೇಳೋದು, ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳು ಫೋನಲ್ಲಿ, ಅಥವಾ ನಾನು ಒಳಗೆ ಇಲ್ಲ ಅಂತ ಹೇಳು. ಸತ್ಯವನ್ನು ಮರೆಮಾಚ್ತಾ ಹೋಗೋದು, ಬರೀ ಸುಳ್ಳು ಮಾತಾಡೋದು, ಸುಳ್ಳು ಸುಳ್ಳು. ಅದು ಅನೃತ. ಹೀಗೆ ಈ 5 ತಮೋಭಾವಗಳಿವೆ: ತಮ, ಮಾಯೆ, ಅಜ್ಞಾನ, ಮೋಹ. ಅನೃತ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಸುಳ್ಳು ಮಾತಾಡೋದು. ಹೀಗಾಗಿ ಶರಣನ ಅಂತರಂಗ ಬಾಹ್ಯ ವಿಷಯಗಳಿಂದ ನಿವೃತ್ತಿಗೊಳ್ಬೇಕು. ಅದೇ ಶಿವಯೋಗ. ನಿವೃತ್ತಿಗೊಂಡು ಪರಶಿವನಲ್ಲಿ ವಿಲೀನವಾಗಿದೆ ಈಗ. ಅವನ ಭಾವವು ಆ ನಿತ್ಯ ಇಷ್ಟಲಿಂಗದ ಪೂಜೆಯಿಂದ ಶಿವಾನಂದದ ಸಾಗರದಲ್ಲಿ ಮುಳುಗಿ ನಿರ್ಭಾವವಾಗಿದೆ. ಯಾವುದೇ ಒಂದು ಪ್ರಯೋಗಗಳು, ಯಾವುದೇ ಒಂದು ಮಾತುಗಳು, ಯಾವುದೇ ಒಂದು ಘಟನೆಗಳು ನಮ್ಮ ಮೇಲೆ ಯಾವ ಪರಿಣಾಮವನ್ನು ಮಾಡಬಾರದು. ಈ ಇಷ್ಟಲಿಂಗ ಪೂಜೆಯಿಂದ ಅದು ಆಗೋದು ಹಾಗೇನೇ ಇದೆ. ನಿರ್ಭಾವವಾಗಿ ಬಿಡ್ತೀವಿ ನಾವು. ಇಂಥ ಶರಣನು ಸದಾ ಪರಮನ ದಿವ್ಯ ಆನಂದ ಸುಧೆಯನ್ನು ಆಸ್ವಾದಿಸುತ್ತಾನೆ. ತನ್ನ ಮಾತು ಮನಗಳಿಂದ ಕೇವಲ ಆನಂದದ ಹೊನಲನ್ನ ಎಲ್ಲೆಡೆ ಹರಿಸ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ ಅವರು, ಅವ್ರ ಜೊತೆ ಮಾತಾಡ್ಬೇಕನ್ಸುತ್ತೆ, ಅವ್ರ ಜೊತೆ ಸಮಯವನ್ನ ಕಳಿಬೇಕನ್ಸುತ್ತೆ ಅಂತ ಜನ ಅನ್ನೋಕ್ ಶುರು ಮಾಡ್ತಾರೆ. ಈ ಅನುಪಮ ಶಿವಯೋಗಿ ಒಲಿದು ಹರಸಿದರೆ ಸಾಕು, ಈ ಎಲ್ಲಾ ಮೇಲಿನ ತಮೋಭಾವಗಳು ನಷ್ಟವಾಗ್ತಾ ಇವೆ. ಪರಂಜ್ಯೋತಿಯ ಬೆಳಕು ಜಗ್ಗನೆ ಮೂಡಿ ಬರ್ತಾ ಇದೆ. ಆಗ ಈ ತಮೋ ಅಂಧಕಾರ ಸರಿತಾ ಇದೆ. ಇಂತೂ ಶರಣನ ಕೃಪಾ ಕಟಾಕ್ಷ ಮಾತ್ರದಿಂದಲೇ ಮಾಯಾಮೋಹಾದಿಗಳು ಕರಗಿ ಬಿಡೋದ್ರಿಂದ ಇವನು, ಈ ಸ್ಥಳದ ಒಬ್ಬ ಶರಣನನ್ನ ನಾವು ತಾಮಸ ನಿರಾಸಕ, ಇಲ್ಲಿ ಆತನ ಎಲ್ಲಾ ತಾಮಸ ಭಾವನೆಗಳು, ತಾಮಸ ಭವಗಳು, ತಮೋಭಾವಗಳು ಎಲ್ಲವೂ ನಷ್ಟವಾಗೋದ್ರಿಂದ ಇದು ತಾಮಸ ನಿರಸನ ಸ್ಥಳ. ಇಲ್ಲಿರೋನ್ಗೆ ತಾಮಸ ನಿರಸನ ಸ್ಥಳಿ ಅಂತ ಕರೀತಾರೆ. ಮೊದಲನೆಯ ವಚನ ನಮ್ಮ ಗುರುದೇವರಿಂದ ಬರ್ತಾ ಇದೆ. 100 ಕೇಳಿ ಓದಿ ಯಾರಾದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓದೋದ್ರಪ್ಪರೆ ಓದಿ ಅಕ್ಕ. 100 ಕೇಳಿ ಏನು ಆಸೆ ಬಿಡದು, ರೋಷ ಹರಿಯದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 652. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ್ಕ. ಶರಣಪ್ಪ. ಶರಣು. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ನೋಡಿ, ಎಷ್ಟು ಸುಂದರ ವಚನ. 6 ಸಾಲುವನ್ನೇ, 5 ಸಾಲು. ಏನು, ಎಷ್ಟು ಜ್ಞಾನ ಪಡೆದ್ರೂ ಅವರ ಮನದಲ್ಲಿಯ ರಜ ತಮಗಳ ಕಾಟ ಬಾಧೆ ಕಡಿಮೆಯಾಗಿಲ್ಲ. ಆಶೆ ಬಿಡದು, ರೋಸ ಹರಿಯದು. ಅಂತರಂಗ ಬಹಿರಂಗ ಶುದ್ಧಿ ಆಗದವರು 100 ಗ್ರಂಥಗಳನ್ನು ಓದಿದರೇನು ಬಿಟ್ರೇನು, 100 ಧಾರ್ಮಿಕ ವಿಷಯಗಳನ್ನು ಕೇಳಿದರೇನು ಬಿಟ್ರೇನು, ಅದರಿಂದ ಯಾವ ಫಲವೂ ಲಭಿಸೋದಿಲ್ಲ. ನಮ್ಮಲ್ಲಿರುವ ತಮೋಭಾವಗಳಾದ ಆಶೆ ರೋಷಗಳು ಬಿಡೋದಿಲ್ವಲ್ಲ. ಕೇವಲ ಯಾಂತ್ರಿಕವಾಗಿ ಮನಸ್ಸಿಲ್ಲದೆ ಲಿಂಗಕ್ಕೆ ಮಜ್ಜನವೆರೆದರೆ ಯಾವ ಫಲವನ್ನು ನೀಡೋದಿಲ್ಲ. ಮಜ್ಜನ ಕೆರೆದು ಫಲವೇನು? ಹೀಗಾಗಿ ಶಿವಯೋಗದಲ್ಲಿ ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಒಡಗೂಡುವೆ ಅಂತ ತಾಯಿ ಹೇಳಿದ್ರಲ್ಲ, ಅಕ್ಕ ಮಹಾದೇವಿ ತಾಯಿಯವರು. ಮಜ್ಜನ ಕೆರೆಯೋದೇನಿದೆಯಲ್ಲ, ಲಿಂಗಕ್ಕೆ ಮಜ್ಜನ ಕೆರೆಯೋದು, ಅದು ಸಾದಾ ಅಲ್ಲ, ಅದು ತುಂಬಾ ಮಹತ್ವವಾದ ಒಂದು ಕ್ರಿಯೆಯಾಗಿದೆ. ಮಜ್ಜನ ಕೆರೆದು ಫಲವೇನು ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಯಾಂತ್ರಿಕವಾಗಿ ಮನಸ್ಸಿಲ್ಲದ ಲಿಂಗಕ್ಕೆ ಮಜ್ಜನವೆರೆದರೆ ಅಂದ್ರೆ ಯಾವ ಫಲವೂ ಅಲ್ಲಿ ಬರೋದಿಲ್ಲ. ಮಾತಿನಂತೆ ಮನವಿಲ್ಲದ ಜಾತಿ ಡಂಬರೆಂದು ಗುರುದೇವರು ಜರಿತಾ ಇದ್ದಾರೆ. ಸುಮ್ನೆ ಎತ್ತೋ ಲಕ್ಷ್ಯ, ಎತ್ತೋ ಮನಸ್ಸು, ನೀರು ತಗೊಂಡು ಆ ಲಿಂಗದ ಮೇಲೆ ಹಾಕೊಂಡು ಮತ ವಟ ವಟ ಅಂತ ಯಾರ ಜೊತೆನೆ ಮಾತಾಡೋದು, ಅಥವಾ ಮನಸ್ಸೇ ಇಲ್ಲ ಅದರಲ್ಲಿ. ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ಹಂಗ ಅನ್ಸ್ಕೋಬೇಕಾ? ನಾವು ವಿಚಾರ ಮಾಡ್ಬೇಕು. ಅಂತವರನ್ನು ನೋಡಿ ಕೂಡಲ ಸಂಗಮ ದೇವರು, ಆ ಪರಮನು ನಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಮೋ ಗುಣಗಳಾದ ಆಶೆ ರೋಷಾದಿಗಳನ್ನ ಕಳೆದುಕೊಂಡು
ಅಂತರಂಗ ಶುದ್ಧಿಯಿಂದ ನಡೆನುಡಿ ಒಂದಾದವರನ್ನು ಮಾತ್ರ ಪರಮಾತ್ಮನು ಎತ್ತಿಕೊಳ್ಳುತ್ತಾನೆ. ತಾಮಸ ನಿರಸನಕ್ಕೆ ಈ ವಚನ ಸಹಾಯಕಾರಿಯಾಗಿದೆ. ಯಾಕೆ? ಇಲ್ಲಿ ಆಸೆ ಬಿಡಬೇಕು, ರೋಷವನ್ನ ಹರಿಯಬೇಕು. ಮಜ್ಜನ ಕೆರೆಯುವಾಗ ಸಂಪೂರ್ಣ ತಾಧ್ಯಾತ್ಮತೆ, ಏಕಾತ್ಮತೆ ನಮ್ಮಲ್ಲಿರಬೇಕು ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಅದನ್ನೇ ಆದಯ್ಯ ಶರಣರು ಕೂಡ ಹೇಳ್ತಿದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮೋಗುಣವೆಂಬ ಮಯಣದಲ್ಲಿ ರಜೋಗುಣವೆಂಬ ರಜವನೆತ್ತಿ ಸತ್ವಗುಣವೆಂಬ ಹಸ್ತದೆಂಪಿಡಿದು ಬೋಧವೆಂಬ ನೇತ್ರದೆಂ ಕಂಡು ಮಾಯಾ ಜೀವರ ಎಡದೊರೆಗೆ ಸರಿಯೆಂದು ಕಳೆದು ತ್ರಿವಿಧ ಅಹಂಕಾರದಲ್ಲಿಯ ತಾಮಸ ಅಹಂಕಾರ ಒಪ್ಪ ಮಯಣವ ಶಿವಜ್ಞಾನದೆಂ ಕರಗಿಸಿ ರಾಜಸ ಅಹಂಕಾರ ಒಪ್ಪ ರಜವ ತೆಗೆದು ಸಾತ್ವಿಕದಲ್ಲಿ ನಿಂದ ದ್ರವ್ಯವ ಸೌರಾಷ್ಟ್ರ ಸೋಮೇಶ್ವರಂಗಿತ್ತು ಮೂಲಾಂಕಾರ ನಷ್ಟವಾಯಿತು. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 961. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ತಮೋ ಗುಣವೆಂಬ ಮಯನ ಅಂದ್ರೆ ಮೇನ. ಈ ಮೇನದ ಬತ್ತಿ ನೋಡಿದಿರಲ್ಲ, ಅದು ಮೇನ. ಏನ್ ಹೇಳ್ತಿದ್ದಾರೆ? ತಮೋ ಗುಣವೆಂಬ ಮೇನದಲ್ಲಿ ರಜೋಗುಣವೆಂಬ ಕಲ್ಮಶವನ್ನ ತೆಗೆದುಹಾಕಿ ಸತ್ವಗುಣವೆಂಬ ಕರಹಸ್ತದಲ್ಲಿ ಅದನ್ನು ಹಿಡಿದು ಶಿವಬೋಧೆ ಎಂಬ ಕಣ್ಣುಗಳಿಂದ ನೋಡಿ ಮಾಯೆ ಮತ್ತು ಜೀವರ ತಪ್ಪು ಒಪ್ಪುಗಳನ್ನ ಗಮನಿಸಿ ಈ ತ್ರಿವಿಧ ಅಹಂಕಾರದಲ್ಲಿಯ ತಾಮಸ ಅಹಂಕಾರವೆಂಬ ಮೇನವನ್ನು ಶಿವಜ್ಞಾನದಿಂದ ಕರಗಿಸಬೇಕು. ಈ ತಮೋ ಗುಣ ಅನ್ನೋದು ಹೇಗಿದೆ ಅಂದ್ರೆ, ಮೇನ ನೋಡಿದಿರಲ್ಲ ನೀವು, ಮೇನದ ಬತ್ತಿ ಮೇಲೆ ಮೇನ ನೋಡಿದಿರಿ. ಅದರೊಳಗೇನಾಗಿದೆ? ಆ ಮೇನದಲ್ಲಿ ಒಂದು ರಜ ಇದೆ, ರಜೋಗುಣವೆಂಬ ಒಂದು ಕಲ್ಮಶ ಇದೆ. ಅದನ್ನ ಏನ್ ಮಾಡ್ಬೇಕು ನಾವು? ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಸತ್ವಗುಣವೆಂಬ ಕರಹಸ್ತದಲ್ಲಿ ಅದನ್ನ ಹಿಡಿಬೇಕು. ಯಾವುದನ್ನ? ಆ ತಮೋಗುಣವೆಂಬ ಮೇನದಲ್ಲಿರುವ ರಜೋಗುಣವೆಂಬ ಕಲ್ಮಶವನ್ನ ಹಿಡಿದು ಶಿವಬೋಧೆ ಎಂಬ ಕಣ್ಣುಗಳಿಂದ ನೋಡಿ ಮಾಯೆ ಮತ್ತು ಜೀವರ ತಪ್ಪು ಒಪ್ಪಗಳನ್ನ ಗಮನಿಸ್ಬೇಕು. ಮಾಯಾ ಜೀವರ ಎರಡೊರೆಗೆ ಅದನ್ನ ಎರಡು ನೋಡ್ಬೇಕು ನಾವು. ನೋಡಿಕೊಂಡು ಈ ತ್ರಿವಿಧ ಅಹಂಕಾರದಲ್ಲಿಯ ತಾಮಸ ಅಹಂಕಾರವೆಂಬ ಮೇನವನ್ನ ಶಿವಜ್ಞಾನದಿಂದ ಕರಗಿಸಬೇಕು. ಶಿವಜ್ಞಾನದಿಂದ ಕರಗಿಸ್ಬೇಕಾಗ್ತಾ ಇದೆ. ಅದಕ್ಕೇನ್ ಮಾಡ್ಬೇಕು? ದಿನನಿತ್ಯ ಇಷ್ಟ ಲಿಂಗ ಪೂಜೆ. ರಾಜಸ ಅಹಂಕಾರವನ್ನ ಒಂದು ಕಲ್ಮಶವಾಗಿ ಪರಿಗಣಿಸಿ ಅದನ್ನ ತೆಗಿಬೇಕಾಗ್ತಾ ಇದೆ. ಶಿವಯೋಗದ ಸಾತ್ವಿಕತೆಯಲ್ಲಿ ನೆಲೆ ನಿಂತು ದೊರಕುವ ಶಿವದ್ರವ್ಯವನ್ನ ಆ ಲಿಂಗಕ್ಕೆ ಸಮರ್ಪಿಸಿದಾಗ ನಮ್ಮಲ್ಲಿಯ ಮೂಲ ಅಹಂಕಾರವೇ ನಷ್ಟವಾಗುತ್ತದೆ. ಅದಿದೆ ಇದರಲ್ಲಿ. ಏನ್ ತತ್ವ ಅಂದ್ರೆ, ಇಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮಗೆ ಅರಿವಾಗಿದೆಯೋ ಅಥವಾ ಅರಿವಾಗದೆಯೋ ಮೂಲ ಅಹಂಕಾರ ನಷ್ಟವಾಗ್ತಾ ಇದೆ. ಅದು ಶಿವಯೋಗಕ್ಕೆ ಬೇಕಾಗಿರೋ ಅತ್ಯಂತ ಅವಶ್ಯಕವಾದ ಒಂದು ತತ್ವ. ಏನು? ಮೂಲಾಹಂಕಾರ ನಷ್ಟವಾಗಬೇಕು. ಅಹಂಕಾರ ನಷ್ಟವಾಗದೆ ಈ ತಾಮಸ ರಜೋಗುಣಗಳೆಲ್ಲ ಹೋಗೋದಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಏನಂದ್ರೆ, ಎಷ್ಟು ಜ್ಞಾನ ಪಡೆದ್ರೂ ಕೂಡುವೆ ಮನದಲ್ಲಿಯ ರಜತಮಗಳ ಕಾಟ ಕಡಿಮೆಯಾಗೋದಿಲ್ಲ. ದೇಹಾತ್ಮ ಭಾವ, ಬುದ್ಧಿಮಾಂದ್ಯತೆ, ಮೋಸ, ಜಡತ್ವ, ನಿಷಿದ್ಧ ಕರ್ಮಾಶಕ್ತಿ ಅಂದ್ರೆ ಬೇಡವಾದ ಕೆಲಸಗಳಲ್ಲಿ ಆಸಕ್ತಿ ತೊಡಗಿಸ್ಕೋದು, ಹಾಗೇನೆ ಆಲಸ್ಯ, ಇವೆಲ್ಲ ತಮೋಗುಣಗಳು. ಏನ್ ತಮೋಗುಣಗಳು ಅಂದ್ರೆ, ನನ್ನ ದೇಹ ಬಗ್ಗೆ ಒಂದು ವಿಪರೀತ ಅಭಿಮಾನ, ಬುದ್ಧಿ ಕಡಿಮೆ ಆಗೋದು, ಮೋಸ ಮಾಡೋದು ಜನರಿಗೆ, ಜಡತ್ವ, ಯಾವಾಗ್ಲೂ ಮಲಗಿಕೊಂಡೇ ಇರೋದು, ಆಕ್ಟಿವ್ನೆಸ್ ಅನ್ನೋದೇ ಇರೋದಿಲ್ಲ, ನಿಷಿದ್ಧ ಕರ್ಮಾಸಕ್ತಿ ಅಂದ್ರೆ ಲೌಕಿಕ ಜಗತ್ತಿನ ಈ ಕೆಟ್ಟು ವಿಷಯಗಳಲ್ಲಿ ಆಸಕ್ತಿ ತೋರಿಸೋದು, ಆಲಸ್ಯ ಅಂದ್ರೆ ಏನ್ ಗೊತ್ತಾ? ಕ್ರಿಯಾಶಕ್ತಿ ಕುಂಠಿತವಾಗಿರೋದೇ ಆಲಸ್ಯ. ಇವೆಲ್ಲ ತಮೋಗುಣಗಳು. ಈ ತಮೋಗುಣಗಳನ್ನ ನಾವು ಕಳಿಬೇಕಂದ್ರೆ ಮತ್ತೆ ನಾವು ಇಷ್ಟಲಿಂಗ ಅರ್ಚನೆಗೆ ತೊಡಗಬೇಕಾಗ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಿಷ್ಠೂರ ಕರ್ಮ, ಪರಸತಿಯರ ಆಶೆ, ಕಪಟತನ, ಕದನ, ಕರ್ಕಶ ವೃತ್ತಿ, ಕಡು ಶೋಕ, ನಿರ್ದಯೆ, ಇವೆಲ್ಲ ರಜೋಗುಣ ಅಂತ ಹೇಳ್ತಿದ್ದಾರೆ. ರಜೋಗುಣಗಳು ಇವೆಲ್ಲ ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲ ನೋಡಿ. ಕದನ, ಕರ್ಕಶ ವೃತ್ತಿ, ಕಡು ಶೋಕ, ನಿರ್ದಯೆ, ಇವೆಲ್ಲ ರಜೋಗುಣ. ಈ ಎಲ್ಲಾ ದುರ್ಗುಣಗಳು ಜೀವನದಲ್ಲಿ ಮನೆ ಮಾಡಿರುವವರೆಗೆ ದುಃಖ ಅಳಿಯದು, ಸುಖ ಸಮನಿಸದು. ಯಾವ ಸುಖ? ಆ ಶಿವ ಸುಖ. ಜೀವನವೆಲ್ಲ ಮೋಹ ಮಾಯೆಗಳಿಂದ ತಲ್ಲಣಿಸುವುದು. ಇಂತೂ ಈ ತಮ ಹಾಗೂ ರಜ ಧೂಳಿಯಿಂದ ಮುಚ್ಚಿ ಹೋದ ಮತಿಯುಳ್ಳ ಜೀವನಿಗೆ ಭವಚಕ್ರವೇ ಗತಿ.
ಏನು ಹಾಗಾದ್ರೆ ಈ ರಜ ಮತ್ತು ತಮಗಳನ್ನು ಅಳಿಸಿ ಹಾಕುವ ಶಕ್ತಿ ಯಾರಿಗಿದೆ ಅಂದ್ರೆ ಕೇವಲ ಶಿವಸತ್ವಕ್ಕಿದೆ. ಶಿವತತ್ವವೇ ಶಿವಜ್ಯೋತಿ. ಅದು ಅಂತರಂಗದಲ್ಲಿ ಮೂಡಿದಾಗ ಏನಾಗುತ್ತೆ, ಅಲ್ಲಿಯ ತಮೋಭಾವಗಳು ಕರಗಿ ಹೋಗ್ತಾ ಇವೆ. ಚಿತ್ತದಲ್ಲಿ ಅನಂತ ವಿಕಾರಗಳು ಮರೆಯಾಗ್ತಾ ಇವೆ. ಮನ ಮತ್ತು ಬುದ್ಧಿಗಳು ಸ್ಫಟಿಕದಂತೆ ಸ್ಫುಟವಾಗಿ ಮಿನುಗ್ತಾ ಇವೆ. ಶಿವಸತ್ವಾತ್ ಸಂಚಾಯತೆ ಶಿವಜ್ಞಾನಂ ಅಂತ ಶಿವಸತ್ವ ವೃತ್ತಿಯು ಶಿವಜ್ಞಾನದ ಝರಿಯನ್ನ ಹರಿಸಿ ನಮ್ಮ ಹೃದಯವನ್ನು ತುಂಬುತ್ತಾ ಇದೆ. ಆಗ ಪರವಸ್ತುವಿನ ಯಥಾರ್ಥ ದರ್ಶನ ತನ್ನಿಂದ ತಾನೇ ತೋರಿ ಬರ್ತಾ ಇದೆ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ. ಆದ್ದರಿಂದ ಶಿವಸತ್ವ ಹಿ ಶಿವಜ್ಞಾನ ಯೋಗಶ್ಚ ನೈರ್ಮಲ್ಯಂ ಸಾಧನಂ ಇತಿ ವಿಧವು. ಅಂದ್ರೆ ಏನು, ಈ ಶಿವಜ್ಞಾನ, ಈ ಶಿವಯೋಗದಿಂದಲೇ ಎಲ್ಲವೂ ನಿರ್ಮಲವಾಗಬೇಕು. ಶಿವಯೋಗದಲ್ಲಿರುವ ಶಿವಸತ್ವವೇ ಶಿವಜ್ಞಾನ ಪ್ರಾಪ್ತಿಯಾಗಿದೆ. ಅದೇ ಶಿವ ಸಾಕ್ಷಾತ್ಕಾರದ ಪರಮ ಪವಿತ್ರ ಸಾಧನವಾಗಿದೆ. ಅದಕ್ಕೆ ದಿನನಿತ್ಯದ ಇಷ್ಟಲಿಂಗ ಪೂಜೆ ಪೂಜೆ ಪೂಜೆ. ಮುಕ್ತಿಗೆ ಸಂಬಂಧಿಸಿದುದಂದ್ರೆ ಶ್ರೇಯಸ್ಸು, ಭೋಗಕ್ಕೆ ಸಂಬಂಧಿಸಿದುದು ಪ್ರೇಯಸ್ಸು. ಶಿವಯೋಗ ಪಥವು ಶ್ರೇಯೋ ಮಾರ್ಗವಾಗಿದ್ದು ಅದನ್ನು ಅವಲಂಬಿಸಿದವರು ದುಃಖವಿರಹಿತ ಪರಮ ಪವಿತ್ರವಾದ ಮೋಕ್ಷವನ್ನು ಹೊಂತಾರೆ. ಇದು ಶಿವಸತ್ವದಿಂದ ನಿರ್ಮಾಣಗೊಂಡಿದೆ. ಇಲ್ಲಿ ಸತ್ವವಲ್ಲದೆ ಬೇರೆ ಏನೂ ಇಲ್ಲ. ಅವನು ನಿಷ್ಕಾಮಶೀಲ. ಸುಖಿಗಳನ್ನು ಕಂಡು ಆತ ಸಹೃದಯತೆ ವ್ಯಕ್ತ ಮಾಡ್ತಾನೆ, ದುಃಖಿಗಳನ್ನ ಕಂಡು ದಯೆ ತೋರ್ತಾನೆ. ಅವನಲ್ಲಿ ಅರಿಷಡ್ವರ್ಗಗಳ ಬಾಧೆ ಇಲ್ಲ. ಚಿತ್ತ ಪ್ರಸನ್ನತೆ ಗಳಿಸಿದ ಅವನು ಪರಮಾತ್ಮನ ಒಂದು ವಿಮಲ ಶಿವಜ್ಞಾನ ಪ್ರಕಾಶವನ್ನ ಸದಾ ತನ್ನ ಅಂತರಂಗದಲ್ಲಿ ಅನುಭವಿಸುತ್ತಾನೆ. ಇವನಿಗೆ ಶರಣರು ಜಂಗಮ ಜಂಗಮ ಎನ್ನುತ್ತಾರೆ. ಹೀಗಾಗಿ ಜಂಗಮದ ವ್ಯಾಖ್ಯಾನ ನೋಡಿ ಇಲ್ಲಿ ಏನಿದೆ ಅಂದ್ರೆ, ಆತ ದುಃಖಿಗಳನ್ನು ಕಂಡು ದಯೆ ತೋರುತ್ತಾನೆ. ಅವನಲ್ಲಿ ಅರಿಷಡ್ವರ್ಗಗಳ ಬಾಧೆ ಇರೋದಿಲ್ಲ. ಯಾವಾಗಲೂ ಶಿವಜ್ಞಾನ ಪ್ರಕಾಶವನ್ನ ತನ್ನ ಅಂತರಂಗದಲ್ಲಿ ಆತ ಅನುಭವಿಸ್ತಾ ಇರ್ತಾನೆ. ಅಂಥವರಿಗೆ ಜಂಗಮ ಅಂತಾರೆ. ಹಾಗೇನೆ ಇದರ ವಿರುದ್ಧ ದಿಕ್ಕಿನಲ್ಲಿ ಆಲೋಚಿಸೋದಾದ್ರೆ, ಲೌಕಿಕದ ವಿಷಯಾದಿ ಭೋಗ ಮಾರ್ಗವು ಪ್ರೇಯಸ್ಸನ್ನ ಕೊಡ್ತಾ ಇದೆ. ಪ್ರೇತ ಆ ಶಬ್ದದ ಮೇಲಿಂದ ಪ್ರೇಯಸ್ ಬರ್ತಾ ಇದೆ. ಈತ ಹೇಗಿರ್ತಾನೆ, ವಿಷಯಗಳ ಮಧ್ಯೆ ಸಿಲುಕಿ ಸಿಲುಕಿ ಪರಮಾರ್ಥದಿಂದ ವಂಚಿತರಾಗುವಂತ ಮಾಡ್ತಾ ಇದೆ. ಅದ್ ಬಿಡೋಲ್ಲ. ಶಿವಯೋಗನ್ ಮಾಡೋಕೆ ಅದು ಬಿಡೋದೇ ಇಲ್ಲ. ಅವರ ಪಾಲಿಗೆ ದುಃಖವಲ್ಲದೆ ಇನ್ನೇನ್ ದೊರಕ್ತಾ ಇದೆ ಹೇಳಿ? ಈ ಮಾರ್ಗ ಯಾವುದು? ಈ ಪ್ರೇಯಸ್ಸಿನ ಮಾರ್ಗ ಏನಿದೆಯಲ್ಲ, ಅದು ರಜ ಮತ್ತು ತಮೋ ಗುಣಗಳಿಂದ ನಿರ್ಮಿಸಲ್ಪಟ್ಟಿದೆ. ಹೀಗಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ತಂದ್ರು, ಜಂಗಮ ಜಂಗಮವೆಂದರೇನೋ. ಓದಿ ನೋಡೋಣ. ಜಂಗಮ ಜಂಗಮವೆಂದರೇನೋ. ಬಸವಲಿಂಗಾಯ ನಮಃ. ಜಂಗಮ ಜಂಗಮವೆಂದರೇನೋ ಲಜ್ಜಾ ಬಂಡರಿರ. ಜಂಗಮವಂತೆ ಕಳಂಕಿಯೇ ಅಪೇಕ್ಷೆಯೇ ಅಶಕ್ತನೆ. ಪಾಶ ಜೀವಿಗಳಲ್ಲ ನೆಂತು ಜಂಗಮವೆಂಬೆನಯ್ಯ. ಜಂಗಮವೇನು ದೋಷಿಯೇ ದುರ್ಗುಣಿಯೇ ಅಸತ್ಯನೇ ಅನಾಚಾರಿಯೇ ಅಲ್ಲ ಕಾಣಿರಯ್ಯ. ಹೇಳಿದ್ದೇನು ಏನು ಕೇಳಿ ನಿಕ್ಕಳಂಕ ನಿರಪೇಕ್ಷ ನಿರಾಶಕ ನಿರ್ದೋಷಿ ನಿಪುರುಷ ಸತ್ಯ ದಯೆ ಕ್ಷಮೆ ದಮೆ ಶಾಂತಿ ಸೈರಣೆ ಸಮಾಧಾನ ಸಂತೋಷ ಪರಿಣಾಮಿ ನುಡಿ ತತ್ವ ನಡೆ ಪಾವನ ಸುಳುಹು ವಸಂತ ಗಾಳಿ ಜಗದಾರಾಧ್ಯ ಸ್ವತಂತ್ರ ಚರ ಪರಿಣಾಮಿ ಪರಿಪೂರ್ಣ ಪ್ರಕಾಶ ಸರ್ವತತ್ವಾಶ್ರಯ ಶೂನ್ಯ ನಿಶೂನ್ಯ ನಿರಾಳನೆ ಜಂಗಮ ದೇವ ಕಾಣಿರೋ ಕೇಳಿರಯ್ಯ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವಿನ ಗಣವ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 463. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಅಕ್ಕ. ಶರಣಾರ್ಥಿ. ನೋಡಿ, ಜಂಗಮ ಜಂಗಮ ಅಂತ ನಮಗೆ ಮೇಲಿನ ಮೇಲ್ ನಾವು ಅನುಭವದ ನೆಲೆಯಲ್ಲಿ ಇದ್ದವರಿಗೆ ಅದರ ಪೂರ್ಣ ಪರಿಕಲ್ಪನೆ ಇದೆ. ಅದನ್ನು ಮತ್ತಷ್ಟು ಪಕ್ವ ಮಾಡೋದು ಇಂಥ ವಚನಗಳು. ಈ ಜಂಗಮ ಯಾವಾಗಲೂ ತಾಮಸ ನಿರಸನ ಸ್ಥಳಿಯಾಗಿರ್ತಾನೆ ಅನ್ನೋದನ್ನ ತಾವು ಗೊತ್ತು ಮಾಡ್ಕೋಬೇಕು. ಜಂಗಮನು ಕಳಂಕವನ್ನೇ ಮೆಟ್ಟಿ ನಿಂತ ಮಹಾಕಲಿಯಾಗಿದ್ದಾನೆ. ಜಂಗಮವಂತೆ ಕಳಂಕಿಯೇ ಅಲ್ಲ. ಆಶೆ ಆಕಾಂಕ್ಷೆಗಳನ್ನು ಇರಿದು ಚೆಲ್ಲಿದ ಮಹಾವೀರನಾಗಿದ್ದಾನೆ. ಕ್ಲೇಶ ಪಾಶಗಳನ್ನು ಹರಿದು ಹಾಕಿದ ಮಹಾತ್ಮನಾಗಿದ್ದಾನೆ. ಬಾಹ್ಯಾಂತರ ಇಂದ್ರಿಯಗಳೆಲ್ಲ ಅವನ ಅಂಕಿತಕ್ಕೆ ಒಳಗಾಗಿವೆ. ವಿರಕ್ತಿ ವಿವೇಕ ಎಂಬೆರಡ ನಿರ್ಮಲ ಜ್ಯೋತಿಗಳು ಅವನಲ್ಲಿ ಸದಾ ಬೆಳಗ್ತಾ ಇರ್ತವೆ. ಆತನ ಭಾವನೆ ಯಾವಾಗಲೂ ಪೂರ್ಣ ಪರವಸ್ತುವಿನಲ್ಲಿ ಒಂದಾಗಿ ನಿಂತಿರ್ತಾ ಇದೆ. ಶಾಂತಿ ದಾಂತಿ ಅಂತ ಬಂತು. ಶಾಂತಿ ದಾಂತಿ ಅಂದ್ರೆ
ಶಿವಯೋಗ ಪಥಿಕನಿಗೆ ದಾಂತಿ ಅಂತಾರೆ. ಯಾರು ಶಿವಯೋಗ ಪಥದಲ್ಲಿ ನಡೀತಾರಲ್ಲ ಅವನಿಗೆ ದಾಂತಿ ಅಂತಾರೆ. ಶಾಂತಿ, ದಾಂತಿ, ಶಿರಿಗಳು ಅವನಲ್ಲಿ ಮೈಗೂಡಿವೆ. ಅವನದು ಯಾವಾಗಲೂ ಸತ್ಯದೃಷ್ಟಿ, ನಿರ್ಮಲ ಚಿತ್ತ, ದೇವಶ್ರದ್ಧೆಯು ಅವನ ಅಂಗಗಳನ್ನೆಲ್ಲ ತುಂಬಿಕೊಂಡಿರ್ತಾ ಇದೆ. ಅವನ ಅಂತರಂಗವಂತೂ ಭಕ್ತಿಯ ಆಗರ. ಅವನು ನಿಕ್ಕಾಮಿ, ನಿರ್ಮಾನಿ, ನಿರ್ಮೋಹಿ, ನಿರಹಂಕಾರಿ. ಅವನಿಗೆ ಬಾಹ್ಯ ಪ್ರಪಂಚ ಅನ್ನೋದಿರೋದಿಲ್ಲ. ಸಚ್ಚಿದಾನಂದ ಘನಪರಮನಲ್ಲಿ ಬೆರೆತು ಅವನು ನಿಸ್ಸಂಗಿ, ನಿರಾಭಾರಿ, ನಿಸ್ಸೀಮ, ನಿರುಪಾಧಿಕ, ನಿರ್ದೇಹಿ, ನಿರ್ಮಲ, ನಿತ್ಯ, ನಿರುಪಮ, ನಿರಾಧಾರ, ನಿರಾಲಂಬ. ಅವನು ನಿಖಲ, ನಿರಪೇಕ್ಷ, ನಿರಾಸಕ. ಅನೇಕ ಶಬ್ದಗಳು ಬರ್ತಾ ಇವೆ ನೋಡಿ ಇಲ್ಲಿ. ಅದು ಜಂಗಮ. ನಿರಪೇಕ್ಷ, ನಿರಾಶಕ, ನಿರ್ದೋಷಿ, ನಿಪ್ಪುರುಷ, ಸತ್ಯ, ದಯೆ, ಕ್ಷಮೆ, ದಮೆ, ಶಾಂತಿ, ಸೈರಣೆ, ಸಮಾಧಾನ, ಸಂತೋಷ, ಪರಿಣಾಮಿ. ಅವನ ನುಡಿ, ತತ್ವ, ನಡೆ ಪಾವನ, ಸುಳುಹು ವಸಂತ ಗಾಳಿಯ ತರ. ಅಂದ್ರೆ ಅವನು ಎಲ್ಲಿ ಬರ್ತಾನೋ ಅಲ್ಲಿ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇರ್ತಾ ಇದೆ. ಅದು ವಸಂತ ಗಾಳಿ. ಅವನು ಜಗದಾರಾಧ್ಯ. ಎಲ್ಲರೂ ಅವನನ್ನ ಪೂಜಿಸ್ತಾರೆ. ಈ ಎಲ್ಲ ಶಿವಗುಣಗಳಿಂದ ಕೂಡಿದ ಶಿವಶರಣನು ಒಬ್ಬ ಸತ್ಯ ಯೋಗಿಯಾಗಿರ್ತಾನೆ. ಅವನಿಗೆ ಜಂಗಮ ದೇವ ಅಂತ ಕರೀತಾ ಇದ್ದಾರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಅವನ ನುಡಿ, ನಡೆ ಎಲ್ಲವೂ ಪಾವನ. ಅವನು ನಡೆದ ಧರೆ ಪಾವನ. ಅವನು ಸಾನ್ನಿಧ್ಯವೆಂದರೆ ಅಮೃತ ಸ್ಫುರಣೆ. ಮುಕ್ತಿಯು ಅವನ ಕಿಂಕರ. ಇಷ್ಟು ಹಿರಿದಾದ ವ್ಯಕ್ತಿತ್ವವನ್ನು ಪಡೆದ ಈ ಶರಣನಿಗೆ ಜಂಗಮ. ಈತ ತಾಮಸ ನಿರಸನ ಸ್ಥಳಿಯಾಗಿರ್ತಾನೆ. ಇವನಲ್ಲಿ ಯಾವುದೇ ತಮೋ ಗುಣಗಳು ಇರೋದಿಲ್ಲ. ಅದನ್ನೇ ಇನ್ನೊಂದು ವಚನದಲ್ಲಿ ಹೇಳ್ತಿದ್ದಾರೆ. ಓದಿ ನೋಡೋಣ. ಜಂಗಮವೇನು ಕಾಮಿಯೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಜಂಗಮವೇನು ಸಿದ್ಧಲಿಂಗ ಕಾಮಿಯೇ, ಕ್ರೋಧಿಯೇ, ಶಿವಯೋಗಿಗಳು. ಲೋಬ್ಧಿಯೇ, ಅಲ್ಲ ಜಂಗಮವೇನು ಕಾಣಿರಣ್ಣ, ಕಾಮಿಯೇ, ಮೋಹಿಯೇ, ಕ್ರೋಧಿಯೇ, ಮರಡನೆ, ಲೋಭಿಯೇ, ಮಸ್ತರನೆ, ಅಲ್ಲ ಹಲ್ಲ ಕಾಣಿರಣ್ಣ. ಇಬ್ರು ಓದ್ತಾ ಇದ್ವಿ. ಒಬ್ರು ಓದ್ಬೇಕು. ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಜಂಗಮವೇನು ಕಾಮಿಯೇ, ಕ್ರೋಧಿಯೇ, ಲೋಭಿಯೇ, ಹಲ್ಲ ಕಾಣಿರಣ್ಣ, ಮೋಹಿಯೇ, ಮದಡನೆ, ಮಸ್ತರನೆ, ಅಲ್ಲ ಕಾಣಿರಣ್ಣ, ಅಹಂಕಾರಿಯೇ, ಮಮಕಾರಿಯೇ, ಪ್ರಪಂಚಿಯೇ, ಇಂತಿ ಪ್ರಕೃತಿ ರೂಪನಲ್ಲ ಕಾಣಿರಣ್ಣ, ನಿಕ್ಕಾಮಿ, ನಿಷ್ಕ್ರೋಧಿ, ನಿರ್ಲೋಭಿ, ನಿರ್ಮೋಹಿ, ನಿರ್ಮದ, ನಿರ್ಮಸ್ತರನಯ್ಯ, ನಿರಹಂಕಾರಿ, ನಿರ್ಮಮಕಾರಿ, ನಿಷ್ಪ್ರಪಂಚಿ, ನಿರ್ಲೇಪಕನಯ್ಯ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ತಾನೇ ಕಾಣಿರೋ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 461. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಮಾದೇವಕ್ಕ. ಶರಣು ಅಪ್ಪ. ಶರಣು. ನೋಡಿ, ಅದೇ ಜಂಗಮ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಅದೊಂದು ಜಾತಿ ಸೂಚಕ ಪದವಲ್ಲ. ಅಲ್ಲ. ಏನು ಇಡೀ ಈ ವಚನ ಜಂಗಮ ಅಂದ್ರೆ ಯಾರು? ಅವನೇನು ಕಾಮಿಯೇ? ಅವನೇನು ಕ್ರೋಧಿಯೇ? ಅಲ್ಲ. ಲೋಭಿಯೂ ಅಲ್ಲ, ಮೋಹಿಯೂ ಅಲ್ಲ, ಗರ್ವಿಯೂ ಅಲ್ಲ, ಮತ್ಸರಿಯೂ ಅಲ್ಲ, ಅಹಂಕಾರಿಯೂ ಅಲ್ಲ, ಮಮಕಾರಿಯೂ ಅಲ್ಲ, ಲೌಕಿಕ ಪ್ರಪಂಚಿಯೂ ಅಲ್ಲ. ಆತ ನಿಕ್ಕಾಮಿ, ನಿಕ್ರೋಧಿ, ನಿರ್ಲೋಭಿ, ನಿರ್ಮೋಹಿ, ನಿಗರ್ವಿ ಮತ್ತು ನಿರ್ಮತ್ಸರಿ. ಅವನಿಗೆ ಮತ್ಸರ ಕೂಡ ಇರೋಲ್ಲ. ಆತ ನಿರಹಂಕಾರಿ, ನಿರ್ಮಮಕಾರಿ, ನಿಪ್ರಪಂಚ ಮತ್ತು ನಿರ್ಲೇಪಕನಾಗಿರೋದ್ರಿಂದ ತಾಮಸ ನಿರಸನ ಸ್ಥಳಿಯಾಗಿರ್ತಾನೆ ಆ ನಮ್ಮ ಜಂಗಮ. ಹೀಗಾಗಿ ಈ ಒಂದು ವ್ಯಾಖ್ಯಾನವನ್ನ ನಾವು ಮಾಡಬೇಕು. ಜಂಗಮ ಅಂದ್ರೆ ಆತನ ಎಲ್ಲ ಸ್ವರೂಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಕ್ಕಾಮಿ, ನಿಕ್ರೋಧಿ, ನಿರ್ಲೋಭಿ, ನಿರ್ಮೋಹಿ, ನಿರ್ಮದ, ನಿರ್ಮತ್ಸರ, 1 2 ಅನೇಕ ಸುಂದರ ಶಬ್ದಗಳಿಂದ ಆ ನಿಜಸ್ವರೂಪ ಜಂಗಮನ ಅರ್ಥವನ್ನ ಶಿವಯೋಗಿಗಳು ಮಾಡಿಕೊಡ್ತಾ ಇದ್ದಾರೆ. ಈಗ ಮುಂದಿನ ವಚನ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಶಿವಯೋಗದಿಂದ ಸಾಧಕ ತ್ರಿಮಲಗಳನ್ನ ತೊಳೆದು ಹಾಕಿದಾಗ, ತ್ರಿಮಲಗಳು ಯಾವುವು? ಮಲ, ಮಾಯ, ಮಲ, ಈ 3 ಮಲಗಳನ್ನ ತೊಳೆದು ಹಾಕಿದಾಗ ಆತನಲ್ಲಿ ದಿವ್ಯ ದೃಷ್ಟಿಯಿಂದ ಮೂಡಿಕೊಳ್ತಾ ಇದೆ. ಆ ದೃಷ್ಟಿಗೆ ಜಗವೆಲ್ಲ ಶಿವಮಯವಾಗಿ ಕಾಣ್ತಾ ಇದೆ. ಶಿವಯೋಗಿಗಳ ಮನಸ್ಸು ಸತ್ವಮಯವಾದ ಶುದ್ಧ ಕನ್ನಡಿಯಂತೆ ಅವರಿಗೆ ಪ್ರಪಂಚವೂ ಶಿವರೂಪ, ಅವರು ಕಾಣೋದೆಲ್ಲವೂ ಶಿವಮಯ. ಹೀಗೆ ಶಿವಮಯವಾದ ಈ ಪ್ರಪಂಚವನ್ನ ಕಂಡು ದ್ವೇಷ ಪಡುವವನು ಅವನು ಶಿವದ್ವೇಷಿ. ಅವನ ಮನವು ರಜೋವಿಶಿಷ್ಟವಾಗಿದೆ. ರಾಜಸ ಶೀಲನಿಗಿಂತ ತಾಮಸ ಶೀಲನು ಅತ್ಯಂತ ಹೀನ.
ಆತ ಸದಾ ವಿಷಯಗಳಲ್ಲಿ ಮುಳುಗಿರ್ತಾನೆ. ಅವನ ಮತಿಯಲ್ಲಿ ಬರೀ ದುರಾಲೋಚನೆಗಳೇ ತುಂಬಿರ್ತಾ ಇವೆ. ಆತನ ಪ್ರತಿ ಉಸಿರಿನಲ್ಲಿ ಕೂಡ ಅಹಂಕಾರದ ಹೊಗೆ ಆಡ್ತಾ ಇರ್ತದೆ. ಅಂಥವ್ರನ್ನ ನಾವು ಸುತ್ತಮುತ್ತ ನೋಡಬಹುದು. ಇದ್ದಾರೆ, ಅವರು ನಮ್ಮ ಸುತ್ತಮುತ್ತ ಇರ್ತಾರೆ. ಯಾವಾಗಲೂ ದುರಾಲೋಚನೆಗಳು, ಬೇರೆಯವ್ರಿಗೆ ಹೇಗೆ ಕೆಟ್ಟ ಮಾಡಬೇಕು ಅದು. ಹಾಗೇನೆ ಪ್ರತಿ ಉಸಿರಿನಲ್ಲಿ ನಾನು 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 ನನ್ನದು, ತನ್ನದೇ ಒಂದು ಸಾಧನೆಗಳನ್ನ, ತನ್ನದೇ ಒಂದು ಸಂಪತ್ತಿನ ಬಗ್ಗೆ ಹೇಳ್ತಾ ಹೋಗೋದು, ಅಹಂಕಾರದ ಹೊಗೆಯಲ್ಲಿ ಮುಳುಗ್ತಾ ಇರ್ತಾರೆ. ಅದು ನಮ್ಗೆ ಅರ್ಥವಾಗುತ್ತೆ. ಯಾಕಂದ್ರೆ ನಾವು ದಿನನಿತ್ಯ ಶಿವಯೋಗ ಮಾಡಿಕೊಳ್ಳೋರಿಗೆ ಯಾರು ಹೇಗಿದ್ದಾರೆ ಅಂತ ಒಂದು ಕ್ಷಣದಲ್ಲಿ ನಮಗೆ ಗೊತ್ತಾಗುತ್ತೆ ಅದು. ಮತ್ತೆ ನಮಗಲ್ಲಿ ಏನು ಆಸಕ್ತಿ ಇರೋದಿಲ್ಲ ಮುಂದೆ. ಏಲೇಶ್ವರ ಕೇತಯ್ಯನವರ ಒಂದು ಸುಂದರ ವಚನ ಬರ್ತಾ ಇದೆ, ಓದಿ ನೋಡೋಣ. ಭಕ್ತಿಯಿಂದ ನಡೆದನೆಂಬುದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏಲೇಶ್ವರ ಕೇತಯ್ಯ ಶರಣರ ವಚನ. ಭಕ್ತಿಯಿಂದ ನಡೆದಿಹನೆಂಬಲ್ಲಿ ವ್ರತ ಲಕ್ಷ್ಯ ಉಂಟು, ಅಲಕ್ಷ್ಯ ಉಂಟು. ಓದಿ ಅಕ್ಕ. ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಯಾರಾದ್ರೂ ಬೇರೆಯವರು ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏಲೇಶ್ವರ ಕೇತಯ್ಯ ಶರಣರ ವಚನ. ನಡೆದೆ ಎಂಬಲ್ಲಿ ಭಕ್ತಿಯಿಂದ ಸರ್ವಗಳಲ್ಲಿ ಹೊತ್ತು ಹೋರಿಹೆಂದರೆ ಭಕ್ತಿ ಲಕ್ಷಣ. ವಿಶ್ವಮಯ ಸತ್ವಕ್ಕೆ ತಕ್ಕ ಸಾಮರ್ಥ್ಯದಲ್ಲಿ ಚಿತ್ತ ಒಪ್ಪಿ ನಡೆಯುವ ಕೃತ್ಯವ ಹೊತ್ತು ಆ ಕೃತ್ಯ ತಪ್ಪದೆ ನಿಶ್ಚಯವಾಗಿರಬೇಕು. ಇದು ಏಲೇಶ್ವರ ಲಿಂಗಕ್ಕೆ ವ್ರತದ ಗುತ್ತಗಿಯ ನೇಮ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1706. ಅವಕಾಶ ನೀಡಿ ಆಲಿಸಿದ ಓದಿಲ್ರಿ ಅಣ್ಣ? ಇಲ್ಲ, ಈಗ ಇದು ಮುಗಿಸೋರಲ್ಲ. ಏಲೇಶ್ವರ ಕೇತಯ್ಯನವರ ವಚನವನ್ನ ಮುಗಿಸಿ ಮುಂದಿನ ವಚನವನ್ನ ತಾವು ಓದಿ ಅಕ್ಕ, ಮಾದಾರ್ ಚೆನ್ನಯ್ಯದವ್ರದ್ದು. ಈಗ ಏಲೇಶ್ವರ ಕೇತಯ್ಯನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಕ್ತಿಯಿಂದ ನಡೆದೆಹೆನೆಂಬಲ್ಲಿ ವ್ರತ ಲಕ್ಷ್ಯ ಉಂಟು, ಅಲಕ್ಷ್ಯ ಉಂಟು. ಅಂದ್ರೆ ಏನು? ಭಕ್ತಿ ಮಾರ್ಗದಲ್ಲಿ ನಡೆಯಲು ಲಕ್ಷಾಂತರ ವ್ರತಗಳಿವೆ. ನಿನ್ನೆ ನಾವು ಸ್ವಾನುಭವದ ನೆಲೆಯಲ್ಲಿ ನೋಡಿದ್ವಿ. ಏನೇನೋ ಒಂದು ಮಂತ್ರಗಳು, ತಂತ್ರಗಳು ಇದ್ದಾವೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು ಎಂಬ ದ್ವಂದ್ವದಲ್ಲಿ ಏನಾಗುತ್ತೆ ಹೇಳಿ, ಅಲ್ಲಿ ಅಲಕ್ಷ್ಯವಾಗಬಹುದು. 1 ತಿಂಗಳು ಆ ವ್ರತ ಮಾಡೋದು, 1 ತಿಂಗಳು ಈ ವ್ರತ ಮಾಡೋದು. ಏನ್ ಸಾಧಿಸಿದ ಹಾಗೆ ಆಯ್ತು? ಅಲ್ಲಿ ಅಲಕ್ಷ್ಯ ಉಂಟು. ಯಾಕೆ? ಲಕ್ಷ ವ್ರತಗಳನ್ನ ನಮ್ಮ ಮುಂದೆ ಇಟ್ಟಾಗ ನಮ್ಗೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವ್ದು ಬಿಡ್ಬೇಕು? ಅವಾಗ ಏನಾಗುತ್ತೆ ಹೇಳಿ? 1 ತಿಂಗಳು ಆ ವ್ರತ ಮಾಡೋದು, 1 ತಿಂಗಳು ಈ ವ್ರತ ಮಾಡೋದು, ಏನು ಸಾಧನೆ ಇಲ್ಲ, ಏನೂ ಇಲ್ಲ. ಉಳಿದ ಸರ್ವ ಶಿವಗುಣಗಳನ್ನು ಅಳವಡಿಸಿಕೊಳ್ಬೇಕು. ಇಲ್ಲಿ ಏನಾಗುತ್ತೆ? ಮಿಕ್ಕಾದ ಸರ್ವಗುಣಗಳಲ್ಲಿ ಹೊತ್ತು ಏನೆಂದರೆ ಭಕ್ತಿ ಲಕ್ಷಣ ಅಂದ್ರೆ ಏನಂದ್ರೆ, ಅದನ್ನೆಲ್ಲ ಬಿಟ್ಟು, ಈ ಲಕ್ಷ ವ್ರತಗಳನ್ನೆಲ್ಲ ಬಿಟ್ಟು ಕೇವಲ ನಾವು ಶಿವಗುಣಗಳನ್ನ ಅಳವಡಿಸಿಕೊಳ್ಬೇಕಾಗ್ತಾ ಇದೆ. ಅದೇ ಭಕ್ತಿಯ ಲಕ್ಷಣ. ತಮೋ ರಜೋ ಸತ್ವಗುಣಗಳಲ್ಲಿ ಸತ್ವಗುಣವು ಒಂದು ವಿಶ್ವಮಯವಾಗಿದೆ, ಸಾತ್ವಿಕ ಗುಣ. ಆ ವಿಶ್ವಮಯ ಸತ್ವಕ್ಕೆ ತಕ್ಕ ಸಮರ್ಥಿಯಾಗಿ ಸಾಧಕನು ತನ್ನ ಚಿತ್ತವನ್ನ ಸಮರ್ಪಿಸಿ ತಾನು ಮಾಡುವ ಎಲ್ಲಾ ಕೃತ್ಯಗಳಿಗೆ ತಾನೇ ಜವಾಬ್ದಾರನಾಗಿ ಆ ಕೃತ್ಯ ತಪ್ಪದೆ ಶಿವನಿಂದ ಪ್ರೇರಿತವಾಗಿದೆ ಎಂಬ ಭಾವದಲ್ಲಿ ನಿಶ್ಚಯವಾಗಿರಬೇಕು. ಆ ಕೃತ್ಯ ತಪ್ಪದೆ ನಿಶ್ಚಯವಾಗಿರಬೇಕು. ಏನು? ಯಾವ ಕೃತ್ಯ? ನಾನು ಏನ್ ಕೆಲಸ ಮಾಡ್ತೀನೋ, ದಿನನಿತ್ಯ ಯಾವ ಕರ್ಮವನ್ನ ಮಾಡ್ತಿದ್ದೀನೋ, ನಾನು ಒಬ್ನೇ ಮಾಡ್ತಾ ಇಲ್ಲ, ನನ್ನ ಜೊತೆ ನನ್ನ ಲಿಂಗಯ್ಯನಿದ್ದಾನೆ. ನಾನು ಯಾವುದೇ ಕರ್ತವ್ಯ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಒಂದು ಪ್ರಯೋಗ ಮಾಡಲಿ, ಅದಕ್ಕೆಲ್ಲ ಯಾರು ಕಾರಣ ಅಂದ್ರೆ ನನ್ನ ಲಿಂಗಯ್ಯ. ಹೀಗಾಗಿ ಆ ಕೃತ್ಯದಲ್ಲಿ ಯಾವುದೇ ಅಪರಿಶುದ್ಧತೆಯನ್ನಿ, ಅನೈರ್ಮಲ್ಯತೆಯನ್ನು ಇದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾನು ಆ ಜವಾಬ್ದಾರಿಯನ್ನು ತಗೊಳ್ತೀನಿ. ಆ ಕೃತ್ಯ ತಪ್ಪದೆ ನಿಶ್ಚಯವಾಗಿರಬೇಕಂದ್ರೆ ಆ ನನ್ನ ಕೃತ್ಯ ಶಿವನಿಂದ ಆಗ್ತಾ ಇದೆ ಅಂತ ಭಾವದಲ್ಲಿರಬೇಕು. ಅವನೇ ಇದಕ್ಕೆ ಹಿಂದೆ ಪ್ರೇರಕ ಶಕ್ತಿಯಾಗಿದ್ದಾನೆ ಅಂತ ನಿಶ್ಚಯ ಮಾಡಿಕೊಂಡಿರಬೇಕು. ಆ ಸತ್ವಗುಣವನ್ನ ಚಿತ್ತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಕೇತಯ್ಯನವರ ಸಂದೇಶ ಈ ತಾಮಸ ನಿರಸ ಸ್ಥಳದಲ್ಲಿ ಆಗ್ಬೇಕು. ಹೀಗಾಗಿ ಎಷ್ಟೋ ಜನ ಏನೇನೋ ವ್ರತಗಳನ್ನ ಹೇಳು ಅಂತ ಬರ್ತಾರೆ, ಅದನ್ನ ನಾವು ನಂಬೋದಿಲ್ಲ. ಅದು ನಮ್ಗೆ ಗೊತ್ತೂ ಕೂಡ. ನಮ್ಮದೇನಂದ್ರೆ ಇಷ್ಟಲಿಂಗ ಪೂಜೆ ಅಷ್ಟೇ ನಮ್ಮ ವ್ರತ. ಹೀಗಾಗಿ ನಾನು ಏನ್ ಮಾಡ್ತೀನೋ, ದಿನನಿತ್ಯದ ಯಾವುದೇ ಕೆಲಸಕ್ಕೆ ನಾನೇ ಜವಾಬ್ದಾರನಾಗಿದ್ದೇನೆ ಅನ್ನೋ ಬೇರೆಯವ್ರ ಮೇಲೆ ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ಹೊರಿಸಬಾರ್ದು. ಈಗ ಅಡಿಗೆಯಲ್ಲಿ ಏನೋ ತಪ್ಪಾಗಿದೆ, ಏನೋ ನನ್ನ ರೋಗಿಯನ್ನ ನೋಡಿ ಅಲ್ಲಿ ನನ್ನಿಂದ ಏನಾದ್ರೂ ತಪ್ಪಾಗಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಸಂಪೂರ್ಣವಾಗಿ ಜವಾಬ್ದಾರರಾಗಿ
ಸತ್ಯವನ್ನ ನುಡಿಬೇಕು. ನನ್ನಿಂದ ತಪ್ಪಾಗಿದೆ, ಅಡಿಗೆಯಲ್ಲಿ ಉಪ್ಪಾಗಿದೆ ಅಂದ್ರೆ ಅದನ್ನ ಸಮರ್ಥಿಸ್ಕೊಳ್ಳಕ್ ಹೋಗ್ಬಾರ್ದು. ತಪ್ಪಾಗಿದೆ, ನನ್ನಿಂದ ತಪ್ಪಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಬಿತ್ತು, ನಾನು ಬಹುಶಃ 2 ಸಾರಿ ಹಾಕಿದ್ನೇನೋ ಅಂತ ಒಂದು ಒಂದು ಏನಂತೀರಿ ನೀವು, ಅದು ಕಿಂಕರತ್ವ ಭಾವದಲ್ಲಿ ಮಾತನಾಡಬೇಕೇ ಹೊರತು ಅದನ್ನ ಒಂದು ಜೋರಾಗಿ ಹೇಳೋಕ್ ಹೋಗ್ಬಾರ್ದು. ನಮ್ಮ ಒಂದು ತಪ್ಪನ್ನ ಅದನ್ನ ವಿಜೃಂಭಿಸಬಾರದು. ಹಾಗೇನೆ ನಾನು ಕೂಡ ನನ್ನಿಂದ ಏನಾದರೂ ರೋಗಿಗೆ ಏನಾದರೂ ತಪ್ಪಾಗಿದ್ರೆ ಅದನ್ನ ಹೇಳ್ಕೊಳ್ಬೇಕು. ನಾನು ನನ್ನಿಂದ ತಪ್ಪಾಯಿತು, ಈ ಮಾತ್ರೆಯನ್ನ ನಿನಗೆ ಕೊಡಬಾರ್ದಾಗಿತ್ತು, ಆ ಮಾತ್ರೆಯಿಂದ ನಿಮಗೆ ರಿಯಾಕ್ಷನ್ ಆಗಿದೆ ಅಂತ ನಾನು ಹೇಳ್ಬೇಕು. ಆ ಕೃತ್ಯವನ್ನ ತಪ್ಪದೆ ನಿಶ್ಚಯವಾಗಿರಬೇಕು. ಹೀಗಾಗಿ ನಾನು ಏನ್ ಮಾಡ್ತಿದ್ದನು, ಅದಕ್ಕೆ ನನಗೆ ಶಿವನ ಪ್ರೇರಣೆಯಾಗಿದೆ, ನನ್ನ ಎದೆಯ ಮೇಲಿರುವ ಲಿಂಗದ ಆಜ್ಞೆಯಾಗಿದೆ. ನಾನು ಮತ್ತು ನನ್ನ ಲಿಂಗ ಬೇರೆ ಬೇರೆಯಾಗಿರದೆ ಇಬ್ಬರು ಕೂಡಿಯೇ ಈ ಕೆಲಸ ಮಾಡಿರೋದ್ರಿಂದ ಕೃತ್ಯ ತಪ್ಪದೆ ನಿಶ್ಚಯವಾಗಿರಬೇಕು. ಅಂದ್ರೆ ನಾನೇ ಅದಕ್ಕೆ ಜವಾಬ್ದಾರನಾಗಿದ್ದೇನೆ ಅನ್ನೋ ಭಾವದಲ್ಲಿರಬೇಕು. ಅದನ್ನ ಮಾದಾರ ಚೆನ್ನಯ್ಯನವರು ಒಂದು ವಚನದಿಂದ ಬರ್ತಾ ಇದೆ. ಹೇಳಿ ಹೇಳಿ ಅಕ್ಕ. ಪ್ರೇಮಕ್ಕ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಹಿಂದೂಧರನಿಂದ ಮಾದಾರ ಚೆನ್ನಯ್ಯನವರ ವಚನ. ಹಿಂದೂಧರನಿಂದ ನಿಲುಗಡೆಯ ಕಂಡು ಮಂದ ದೈತ್ಯರು ತಮ್ಮ ತಮ್ಮ ಸತ್ವದಿಂದ ಹೊರವಂಟು. ಶಿವಗಣರ ಶಿವಾಚಾರ್ಯರ ಶಿವನಿಷ್ಠೆ ಉಳ್ಳವರ ಕೂಡೆ ಕೆಣಕಿ ನಿಲುಗಡೆಯ ಕಾಣದೆ ಮಂದ ದೈತ್ಯರು ತಮ್ಮ ತಮ್ಮ ಸತ್ವದಿಂದ ಹೊರವಂಟು. ಶನಿಸಿ ಮಡಿದರು ಕಾಣ ಕುವರ ಚೆನ್ನಬಸವೇಶ್ವರ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 120. ಇದು ಅಂಕಿತ ನಾಮ ಯಾಕೋ ಕುವರ ಚೆನ್ನಬಸವೇಶ್ವರ ಅಂತ ಐತಲ್ರಿ. ಇದೇನು ನನಗೂ ಬ್ಯಾರೆ ಗೊತ್ತಿಲ್ಲ. ಚಂದ್ರದ್ ಇರ್ಬೇಕ್ರಿಪ್ಪ ಇದು. ಇರ್ಬೇಕಕ್ಕ. ನೋಡ್ರಿ ಅಕ್ಕ, ನಾಳೆ ನೋಡ್ತೀನಿ, ನಾನು ಹೇಳ್ತೀನಿ. ಸಂಪುಟ ನೋಡ್ರಿ ಅಕ್ಕ ಅದನ್ನ. ಈ ವಚನ ಏನ್ ಹೇಳ್ತಿದೆ ಅಂದ್ರೆ, ನೋಡಿ, ಶಿವನ ಒಂದು ಅನುಪಮ ಶ್ರೇಷ್ಠ ನಿಲುವನ್ನ ಕಂಡು ಅದನ್ನರಿಯದ ಮಂದಮತಿಗಳು ಅಂದ್ರೆ ನಾವೇ ತಮ್ಮಲ್ಲಿರುವ ಶಿವಸತ್ವ ಗುಣದಿಂದ ಹೊರಗಾಗಿ ವಂಚಿತರಾದರು. ನಿನ್ನೆ ಬಂತಲ್ಲ, ಭರ್ಗ ಅಂದ್ರೆ ಶಿವ ಅಂತ ಅವ್ರು ಹೇಳೋದಿಲ್ಲ ಅಂತ. ಅದೆಲ್ಲ ಮಂದದೈತ್ಯರ ಕೆಲಸನೇ. ಅದೇ ಜನರು ಶಿವಗಣರ ಶಿವಾಚಾರ ಸಂಪನ್ನರ ಶಿವನಿಷ್ಠೆಯುಳ್ಳವರನ್ನ ಕೆಣಕಿ ಅವರ ಶಿವ ನಿಲವನ್ನ ಕಾಣದೆ ತಮ್ಮಲ್ಲಿ ಸತ್ವಗುಣವಿಲ್ಲದರ ಪರಿವೇ ಇಲ್ಲದೆ ವ್ಯರ್ಥವಾಗಿ ಅವರೊಂದಿಗೆ ಹೋರಾಡಿ ಸೆನೆಸಿ ಮರಣ ಹೊಂದಿದರು ಅಂತ ನಮ್ಮ ಮಾದಾರ ಚೆನ್ನಯ್ಯನವರು ಹೇಳೋ ಅಲ್ಲಿ ಈ ಶಿವಶರಣರನ್ನ ಕೆಣಕೋಕ್ ಹೋಗಬಾರದು. ಏಕೆ? ಅವರಲ್ಲಿ ಯಾವುದೇ ತಾಮಸ ಗುಣಗಳಿರೋಲ್ಲ, ನಿಮ್ಮಲ್ಲಿ ಅವು ತುಂಬಿ ತುಳುಕ್ತಾ ಇರ್ತವೆ. ಆದ್ರೆ ಈ ಶಿವಶರಣರಲ್ಲಿ ಕೇವಲ ಶಿವ ಸಾತ್ವಿಕ ಗುಣಗಳು ಇರೋದ್ರಿಂದ ತಮ್ಮ ತಮ್ಮ ಸತ್ವದಿಂದ ಹೊರವಂಟು ಶನಸಿ ಮಡೆದರು ಕಾಣ ಅಂದ್ರೆ ಇವರನ್ನು ಬೆಂಕಿ ಇದ್ದ ಹಾಗೆ. ಇವರ ಜೊತೆ, ಶಿವಶರಣರ ಜೊತೆ ಆ ಒಂದು ಯಾವುದೇ ವಾದ ವಿವಾದದಲ್ಲಿ ಅನ್ನಿ ಜಗಳ ಕಲಹ, ಅವರ ಮೇಲೆ ಏನಾದ್ರೂ ದ್ವೇಷ ಮಾಡೋದು, ಈ ತರ ಎಲ್ಲ ಏನಾದ್ರು ಆದ್ರೆ ಅವರು ಶಿವನ ಒಂದು ಅಂಶಿಕರಾಗಿರೋದ್ರಿಂದ ನಮಗೆ ಅದರಿಂದ ಕೆಡಕೆ ಉಂಟಾಗುವುದೇ ಹೊರತು ಮತ್ತೇನೂ ಆಗೋದಿಲ್ಲ. ಮಾದಾರ ಚೆನ್ನಯ್ಯನಂತ ಒಬ್ಬ ಹಿರಿಯ ಶರಣರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಡಿದರು ಕಾಣ. ಮಡಿದರು ಅಂದ್ರೆ ಅದು ಅಪಾರವಾದ ಒಂದು ಘೋರ ಅಪರಾಧವಾಗಿ ನಮಗೆ ಸಾವೇ ಕಾರಣವಾಗಬಹುದು, ಸಾವೇ ಉಂಟಾಗಬಹುದು ಅಂತ ಮಾದಾರ ಚೆನ್ನಯ್ಯನವರು ಎಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಈ 3 ಗುಣಗಳು, ಸತ್ವ, ರಜ, ತಮ, ಇದು ನಮ್ಮ ಶರಣರಾದಿಯಾಗಿ ಇಡೀ ಜಗತ್ತೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇದೆ. ಸತ್ವವು ಅಂದ್ರೆ ಸಾತ್ವಿಕ ಗುಣ. ನಮ್ಮ ಶಿವಶರಣರೆಲ್ಲ ಈ ಸಾತ್ವಿಕ ಗುಣದಲ್ಲಿ ಇದ್ದು ಪ್ರಕಾಶಮಯ. ಅದೊಂದು ಸುಖ, ಜ್ಞಾನ ಮತ್ತು ವೈರಾಗ್ಯಗಳು. ಅಂದ್ರೆ ವೈರಾಗ್ಯ ಅಂದ್ರೆ ಹೋಗಿ ವನಕ್ಕೆ ಹೋಗಿ ತಪಸ್ ಮಾಡೋದಲ್ಲ. ವೈರಾಗ್ಯ ಅಂದ್ರೆ ಈ ಲೌಕಿಕ ಜಗತ್ತಿನ ವಿಷಯ ಮೋಹಾದಿಗಳಲ್ಲಿ ನಾನು ಆಸಕ್ತನಾಗಿರೋದಿಲ್ಲ, ನನಗೆ ಶಿವ ಸುಖ ಇದೆ, ಶಿವ ಜ್ಞಾನವಿದೆ, ಅದು ಸಾತ್ವಿಕ ಗುಣ. ಸತ್ವವು ಯಾವಾಗಲೂ ಪ್ರಕಾಶಮಯವಾಗ್ತಾ ಇದೆ. ರಜದ ಅದು ರಕ್ತವರ್ಣ. ಅದರಿಂದ ದುಃಖ, ಅಜ್ಞಾನ ಮತ್ತು ರಾಗ ಅಂದ್ರೆ ಸಿಟ್ಟು, ಕೋಪ ಅಭಿವ್ಯಕ್ತವಾಗ್ತಾ ಇವೆ. ತಮ ಅಂದ್ರೆ ಮೋಹ, ಭ್ರಾಂತಿ, ಆಲಸ್ಯನೇ ಇಟ್ಕೋಬೇಕು ನೀವು. ತುಂಬಾ ಆಲಸ್ಯ, ಜಡತ್ವ, ಇವೆಲ್ಲ ಹೇಗಿದೆ ಅಂದ್ರೆ ಈ ಕೊನೆಯ ಇದ್ರಲ್ಲಿ ನೋಡಿದ್ರೆ, ನೀವು ಕೊನೆಯ ಒಂದು ಈ ಪಿಕ್ಚರ್ದಲ್ಲಿ ನೋಡಿದ್ರೆ, ಪ್ರತಿ ಮನುಷ್ಯನಲ್ಲಿ ಈ 3 ಗುಣಗಳು ನೋಡಿ. ಇಲ್ಲಿ ಈ ಸತ್ವ, ತಮಸ್ಸಿ, ರಾಜಸ್ ಗುಣ ನೋಡಿ ಹೇಗೆ ಅದು ಬಿಟ್ಟು ಇರೋಕ್ಕಾಗಲ್ಲ. ಅದು ನನ್ನಲ್ಲಾಗ್ಲಿ, ನಿಮ್ಮಲ್ಲಾಗ್ಲಿ, ಯಾರಲ್ಲೇ ಆಗ್ಲಿ ಈ 3 ಗುಣಗಳು ಇದ್ದೇ ಇರ್ತವೆ.
ಇದ್ದೇ ಇರ್ತವೆ. ಇಲ್ಲಪ್ಪ ನಾನು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ, ಹೀಗಾಗಿ ನನ್ನಲ್ಲಿ ಬರೀ ಸಾತ್ವಿಕ ಗುಣವೇ ಇದೆ ಅಂತ ಹಾಗಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಸಾತ್ವಿಕ ಗುಣದ ಪರ್ಸೆಂಟೇಜ್, ಪ್ರತಿಶತ ನನ್ನ ದೇಹದಲ್ಲಿ ಅದು ಎಷ್ಟಿಟ್ಕೋಬೇಕು? ನಾನು ಸಾತ್ವಿಕ ಗುಣವನ್ನ ಹೆಚ್ಚಿಟ್ಕೋಬೇಕು, ರಾಜಸಿಕ ಗುಣವನ್ನ ಹೆಚ್ಚಿಟ್ಕೊಳ್ಬೇಕು, ತಾಮಸಿಕ ಗುಣವನ್ನ ಹೆಚ್ಚಿಟ್ಕೊಳ್ಬೇಕು. ಅದನ್ನ ನಾನು ಶಿವಯೋಗಿಯಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಹೆಚ್ಚು 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 ನಿರತನಾದಾಗ, ಶಿವಮಯನಾದಾಗ, ಶಿವಜ್ಞಾನವನ್ನು ಪಡೆದಾಗ, ಶಿವಯೋಗದಲ್ಲಿ ನಿರತನಾದಾಗ ನನ್ನಲ್ಲಿ ನನಗೆ ಗೊತ್ತಿರದ ಹಾಗೆ ಸಾತ್ವಿಕ ಗುಣ ಬಲಗೊಳ್ಳುತ್ತಾ ಹೋಗ್ತಾ ಇದೆ. ಅದೊಂದು ಪ್ರಕಾಶಮಯವಾದ ಶಿವಯೋಗದಿಂದ ಮಾತ್ರ ಸಿಗ್ತಾ ಇದೆ. ನನ್ನ ಗುರಿ ಏನು ಶಿವಯೋಗದ್ದು? ಸಾತ್ವಿಕ ಗುಣವರ್ಧನೆ, ತಾಮಸಿಕ ಗುಣ, ರಾಜಸಿಕ ಗುಣ ನನ್ನಲ್ಲಿ ನಿರ್ನಾಮವಾಗಬೇಕು. ಅದು ಅಷ್ಟೊಂದು ಸುಲಭವಲ್ಲ. ಬರೀ ಮಲಗೋದು, ಯಾವ ಕೆಲಸ ಹೇಳಿದ್ರು ಕ್ರಿಯಾಶೀಲನಾಗಿ ಇರೋದೇ ಇಲ್ಲ. ಅದಕ್ಕೆ ನಮ್ಗೆ ಏನ್ ಮಾಡಿದ್ರು? ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿಗಳನ್ನ ಕೊಡ್ತಾ ಹೋದ್ರು. ಯಾಕೆ ಇವೆಲ್ಲ ಶಕ್ತಿಗಳನ್ನ ಯಾಕೆ ಕೊಟ್ರು ಅಂದ್ರೆ, ಈ ತಮಸ್ಸು ಗುಣ, ರಜಸ್ಸು ಗುಣ ಇದೆಲ್ಲ ಕಡಿಮೆಯಾಗಿ ಸಾತ್ವಿಕ ಗುಣ ನನ್ನಲ್ಲಿ ಹೆಚ್ಚಾಗ್ಬೇಕಂದ್ರೆ ಶಿವಯೋಗವನ್ನೇ ಬೇಕು. ಶಿವಯೋಗ. ನಮ್ಮ ಶಿವಯೋಗ ಅತ್ಯಂತ ಸರಳವಾಗಿದೆ ರೀ. ಕೇವಲ ಇಷ್ಟಲಿಂಗ ಪೂಜೆ, ಸಾತ್ವಿಕ ಗುಣವನ್ನು ಹೆಚ್ಚು ಮಾಡಿಕೊಳ್ಳುವುದೇ ಶಿವಯೋಗದ ಒಂದು ಗುರಿಯಾಗಿದೆ. ತಮೋಗುಣ, ರಜೋಗುಣ ಇವೆಲ್ಲ ನೋಡಿ, ಇವೆಲ್ಲ ನಮಗೆ ಕಡಿಮೆಯಾಗ್ತಾ ನಾವು ಯಾವಾಗ ಮೇಲಿನ ಸ್ಥಳಗಳಿಗೆ, ಐಕ್ಯ ಸ್ಥಳದ ಮೇಲಿನ ಬ್ರಹ್ಮರಂಧ್ರದವರೆಗೆ ಹೋದಾಗ ಈ ತಾಮಸಿಕ ಗುಣ, ರಾಜಸಿಕ ಗುಣಗಳು ಇಟ್ ಶುಡ್ ಬಿಕಮ್ ನಲ್, ಜೀರೋ ಆಗಬೇಕು. ಅದೇ ಶಿವಯೋಗದ ಒಂದು ಗುರಿಯಾಗಿದೆ. ಅದನ್ನ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಈ ಜೀವನ ಅನ್ನೋದು ಒಂದು ವಿಶಾಲವಾದ ಭೂಮಿ. ಏನಾಗ್ತಾ ಇದೆ ಅಲ್ಲಿ? ವಿಶಾಲವಾದ ಭೂಮಿ ಅಂದ್ರೆ ಎಲ್ಲ ಇರೋದೇ ತಾನೇ. ಕಾಡು ಇರೋದು, ವನಗಳು ಇರೋದು, ಎಲ್ಲ ಇರೋವು. ಹಾಗೇನೆ ಅವಿದ್ಯೆ, ಅಸ್ಮಿತೆ ಅಂತ ದಟ್ಟಾರಣ್ಯಗಳು ಇಲ್ಲಿವೆ, ನಿಮ್ಗೆ ಗೊತ್ತು ಅದು. ರಾಗ, ದ್ವೇಷ ಅಂತ ಅನಂತ ವಿಶಾಲ ನಿರುಪಯುಕ್ತ ವೃಕ್ಷಗಳಿವೆ. ಈಗ ನೋಡಿ, ಒಂದು ದೊಡ್ಡ ಗೊಂಡಾರಣ್ಯದಲ್ಲಿ ನೀವು ಹೋಗ್ತಾ ಇರ್ತೀವಿ, ದೊಡ್ಡ 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 ಮರಗಳಲ್ಲಿ ಕಾಣಿಸ್ತಾ ಇವೆ, ವೃಕ್ಷಗಳು ಕಾಣಿಸ್ತಾ ಇವೆ. ಒಂದು ಹಣ್ಣಿರೋಲ್ಲ ಅದಕ್ಕೆ, ತಪ್ಪಲು ಎಲೆ. ಬರೀ ಒಂದು ದೊಡ್ಡ ಮರ ಅದು ಅಷ್ಟೇ, ಅದರಲ್ಲಿ ಒಂದು ಹಣ್ಣಿಲ್ಲ, ಹೂವಿಲ್ಲ, ಏನು, ಎಲ್ಲ ನಿರುಪಯುಕ್ತ ವೃಕ್ಷಗಳು ಇರ್ತವೆ. ನೀವು ಹೋಗಿದ್ರೆ ನೋಡಿ ಬೇಕಾದ್ರೆ, ದೊಡ್ಡ ದೊಡ್ಡ ಮಲೆನಾಡಿನ ಒಂದು ಕಾಡಿನಲ್ಲಿ ಹೋಗ್ಬೇಕು, ದೊಡ್ಡ ದೊಡ್ಡ ಗಿಡ ಕಾಣಿಸ್ತವೆ. ಆದ್ರೆ ಅದು ಏನು? ಅವನ್ನ ನೀವು ಒಣಗಿದಾಗ ಕಟ್ಟಿಗೆ ಮಾಡಿ ಸುಡಬಹುದೇ ಹೊರತು ಅದರಿಂದ ನಮ್ಗೆ ಏನು ಹೊಟ್ಟೆಗೆ ಹಸಿವು ಹಿಂಗಿಸುವಂತ ಯಾವ ವಸ್ತುಗಳು ಆ ವೃಕ್ಷಗಳಲ್ಲಿರೋಲ್ಲ. ಆಶೆ, ಕಲ್ಪನೆ, ವಾಸನೆಗಳೆಂಬ ಭೀಕರ ಪ್ರಾಣಿಗಳಿವೆ. ಅಡವಿಯಲ್ಲ, ಆ ಗೊಂಡಾರಣ್ಯದಲ್ಲಿ ಅಲ್ಲ, ನನ್ನಲ್ಲಿ ಆಶೆ, ಕಲ್ಪನೆ, ವಾಸನೆಗಳೆಂಬ ಭೀಕರ ಪ್ರಾಣಿಗಳಿವೆ. ಏನು ಆಶೆ? ಆಶೆ ದುರಾಶೆಯಾಗೋದು, ಕಲ್ಪನೆಗಳ ಕನಸುಗಳ ಮೇಲೆ ಸೌಧಗಳನ್ನ ಕಟ್ತಾ ಹೋಗೋದು. ವಾಸನೆಗಳು ಭೀಕರ ಪ್ರಾಣಿಗಳು ಹೊರಗಿಲ್ಲ ರೀ, ನನ್ನಲ್ಲಿವೆ. ನನ್ನಲ್ಲಿದ್ದಾಗ ಸುಖ ಎಲ್ಲಿ, ನೆಮ್ಮದಿಯಲ್ಲಿ. ಆ ನೆಮ್ಮದಿಗಾಗಿ ಶಿವಯೋಗ ಬೇಕು. ಶಿವಯೋಗ ಧ್ಯಾನ ಮಾರ್ಗದಲ್ಲಿ ನಡೆಯಬೇಕು, ಲಿಂಗ ಧ್ಯಾನದಲ್ಲಿ ತೊಡಗಬೇಕು. ಶಿವ ಧ್ಯಾನದಲ್ಲಿ ಶಿವಾನುಭೂತಿ ಇದೆ. ಶಿವಜ್ಞಾನವೆಂಬ ಕುಠಾರದಿಂದ ಅಂದ್ರೆ ಕೊಡಲಿಯಿಂದ ರಾಗ ದ್ವೇಷಾದಿಗಳನ್ನೆಲ್ಲ ಸಾಧಕನು ಕಡಿತಾನೆ, ತುಂಡರಿಸ್ತಾನೆ. ಆಗ ಹೃದಯದಲ್ಲಿ ಏನಾಗ್ತಾ ಇದೆ ಹೇಳಿ? ಪ್ರಶಾಂತವಾದ ದಿವ್ಯ ವಾಯು ಸುಳಿದು ಬರ್ತಾ ಇದೆ. ಅದೇ ದಿವ್ಯಾನುಭೂತಿ. ಅದನ್ನು ಪಡೆದವನೇ ಶರಣ. ಶಿವಜ್ಞಾನವೆಂದ್ರೆ ಸಹಸ್ರ ಸೂರ್ಯರಷ್ಟು ಪ್ರಕಾಶಮಯವಾದ ಬೆಳಗಾಗಿದೆ ಅದು. ಅದನ್ನ ಶಿವಯೋಗದಿಂದ ಸಾಧಿಸಿದಾಗ ಆ ತಮೋ ಕಗ್ಗತ್ತಲೆಯಾಗಲಿ, ತಮದ ಘೋರ ವಿಕಾರಗಳಲ್ಲಾಗ್ಲಿ ಇರಲು ಅಸಾಧ್ಯ. ಅಲ್ಲಿ ಏನಿದೆ? ಕೇವಲ ಒಂದು ಅಖಂಡ ಶಿವಜ್ಯೋತಿಯೊಂದೇ ಅಲ್ಲಿ ಬೆಳಗುತ್ತಿರೋದು. ಶರಣ ಸ್ಥಳದು ಆ ಶರಣನು ಆ ಬೆಳಗಿನ ಮೂರ್ತಿಯಾಗಿದ್ದಾನೆ. ಅದನ್ನ ನಮ್ಮ ತುರುಗಾಯಿ ರಾಮಣ್ಣನವರು ಎಷ್ಟೊಂದು ಚೆನ್ನಾಗಿ ಹೇಳ್ತಿದ್ದಾರೆ. ಓದಿ ನೋಡೋಣ. ಶಕ್ತಿ ಸಮೇತವಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ತುರುಗಾಯಿ ರಾಮಣ್ಣನವರ ವಚನ. ಶಕ್ತಿ ಸಮೇತವಾಗಿ ಇಹನಕ್ಕ ಬಿಂದುವಿನ ಸತ್ವ, ಕೊಟ್ಟ ಸ್ಥಳ ಬಿಂದು ಜಾರಿದಲ್ಲಿ ನಿಂದಿತ್ತು ಸತ್ವ. ಅರಿವು ಮುಖದಿಂದ ಕ್ರಿಯಾಶಕ್ತಿಯ ಕೂಟ, ಅರಿವು ಜಾರಿದಲ್ಲಿ ಮರೆದು ಹೋಯಿತು ಕ್ರಿಯಾಭೇದ. ನಾನರಿಯುವುದಕ್ಕೆ ಅರಿವ ತೋರು, ನೋಡುವುದಕ್ಕೆ ಕುರುಹ ತೋರು, ನಾನಡುವುದಕ್ಕೆ ಗುಡಿಯ ತೋರು. ಗೋಪತಿನಾಥ ವಿಶ್ವೇಶ್ವರ ಲಿಂಗ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 1030. ಶರಣು ಸುನೀತಾ ಅಕ್ಕ. ಇದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಬಿಡಿಸೋಕೆ ಪ್ರಯತ್ನ ಮಾಡೋಣ.
ನೋಡಿ, ತುರ್ಗಾಹಿ ರಾಮಣ್ಣನವರು ಒಬ್ರು ದನ ಕಾಯೋ ಮನುಷ್ಯ ಇವರು. ಆದರೆ ವಚನ ನೋಡಿದ್ರೆ ಏನು ಶಿವಜ್ಞಾನ ಇದೆ ನೋಡಿ ಈ ಮನುಷ್ಯನಿಗೆ. ತುರ್ಗಾಹಿ ರಾಮಣ್ಣವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಮೂಲ ವಸ್ತುವಿನ ಪ್ರಥಮ ಸ್ಫುರಣವಾದ ಪರಶಿವ ತತ್ವವೆಂಬ ನಾದದಿಂದ ಘನೀಭೂತವಾಗಿ ಶಕ್ತಿ ಸಮೇತವಾಗಿ ತೋರಿ ಬಂದ ತೇಜೋಮಯ ಮಹಾಲಿಂಗವೇ ಸತ್ವಯುತವಾದ ಲಿಂಗವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನನ್ನಲ್ಲಿ ಕೂಡಿದ ಆ ಬಿಂದು ಜಾರಿದಾಗ ಅದರಲ್ಲಿರುವ ಸತ್ವಗುಣ ಯಾವಾಗಲೂ ಜಾರದೆ ನನ್ನಲ್ಲಿಯೇ ಅದು ನಿಲ್ಲುತ್ತದೆ. ಅರಿವಿನ ಮುಖದಿಂದ ಕ್ರಿಯಾಶಕ್ತಿಯ ಸಂಗಮವಾಗ್ತಾ ಇದೆ. ಅರಿವು ನಷ್ಟವಾದಾಗ ಕ್ರಿಯಾಭೇದವಾಗಿ ಶಿವಾಚಾರ ಕ್ರಿಯೆಗಳು ಮರೆಯಾಗುತ್ತವೆ. ನನ್ನನ್ನು ನಾನೇ ತಿಳಿದುಕೊಳ್ಳೋದಕ್ಕೆ ಅರಿವು ಬೇಕು. ಅದನ್ನ ಕರುಣಿಸಲು ಶರಣರು ಪರಮ್ನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ನನ್ನನ್ನು ನಾನು ನೋಡಿಕೊಳ್ಳುವುದಕ್ಕೆ ಸಾಕಾರ ರೂಪವಾದ ಕುರುಹು ಬೇಕು. ಸಾಕಾರ ರೂಪವಾದ ಕುರುಹು ಯಾವುದು? ಇಷ್ಟಲಿಂಗ. ಇಷ್ಟಲಿಂಗ. ನನ್ನನ್ನು ನಾನು ನೋಡಿಕೊಳ್ಳುವುದಕ್ಕೆ ಸಾಕಾರ ರೂಪವಾದ ಕುರುಹು ಬೇಕು. ಅದನ್ನು ದಯಪಾಲಿಸಂದು ನಮ್ಮ ಈ ತುರ್ಗಾಹಿ ರಾಮಣ್ಣನವರು ಬೇಡ್ಕೊಳ್ತಾ ಇದ್ದಾರೆ. ನಾನರಿವುದಕ್ಕೆ ಅರಿವ ತೋರು, ನೋಡುವುದಕ್ಕೆ ಕುರುಹ ತೋರು. ಅಂದ್ರೆ ಆ ಇಷ್ಟಲಿಂಗವನ್ನ ನನಗೆ ಕೊಡು. ನನಗೆ ಶಿವಯೋಗದಲ್ಲಿ ಮುಳುಗಲು ನಾನಡಗುವುದಕ್ಕೆ ಗುಡಿಯ ತೋರು. ಅಂದ್ರೆ ಏನು? ನನಗೆ ಶಿವಯೋಗದಲ್ಲಿ ಮುಳುಗಲು ಅಡಗಲು ಬೇಕಾಗುವ ಒಂದು ಸನ್ನಿಧಿಯೊಂದನ್ನ ತೋರಿಸಲು. ನಾನಡಗುವುದಕ್ಕೆ ಗುಡಿಯ ತೇರು ಅಂದ್ರೆ ನಾನು ದಿನನಿತ್ಯ ಮಾಡುವ ಇಷ್ಟಲಿಂಗಾರ್ಚನೆಗೆ ಒಂದು ಗುಡಿ ಬೇಕ್ರಿ. ಗುಡಿ ಅಂದ್ರೆ ಒಂದು ದೊಡ್ಡ ದೇವಾಲಯ ಕಟ್ಟಬೇಕಾಗಿಲ್ಲ. ಒಂದು ಏಕಾಂತವಾದ, ಯಾವುದೇ ನನಗೆ ಡಿಸ್ಟರ್ಬೆನ್ಸ್ ಇರದ, ನನ್ನನ್ನು ಎಳ್ಳಷ್ಟು ವಿಚಲಿತನನ್ನಾಗಿ ಬಾರದ ಒಂದು ಸ್ಥಳ ಬೇಕು ನಮ್ಮ ಮನೆಯಲ್ಲಿ. ಅದನ್ನ ತೋರು ಅಂತ ಯಾರು ಬೇಡ್ಕೊಳ್ತಿದ್ದಾರೆ? ತುರ್ಗಾಹಿ ರಾಮಣ್ಣನವರು ಬೇಡ್ಕೊಳ್ತಿದ್ದಾರೆ. ನಾನಡಗುವುದಕ್ಕೆ ಗುಡಿಯ ತೋರು. ಏನು ವಚನ ನೋಡಿ. ಹೀಗಾಗಿ ಇಷ್ಟಲಿಂಗ ಪೂಜೆ ಅಂದ್ರೆ ಅದಕ್ಕೆ ನೀವು ಒಂದು ಸ್ಥಳ ನಿಶ್ಚಿತ ಮಾಡಿಕೊಳ್ಬೇಕು. ಅಲ್ಲಿ ಯಾವುದೇ ತರದ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು. ನಿಮಗೆ ಅತ್ಯಂತ ಏಕಾಗ್ರತೆಯಲ್ಲಿ ಒಬ್ಬನೇ ಮಾಡಿಕೊಳ್ಳುವ ಒಂದು ಸುಂದರವಾದ ಪ್ರಯೋಗ ಇದೆ ಇದು. ನೋಡುವುದಕ್ಕೆ ಕುರುಹ ತೋರು, ಅದೇ ಇಷ್ಟಲಿಂಗ. ನಾನಡಗುವುದಕ್ಕೆ ಗುಡಿಯ ತೋರು. ಅದೊಂದು ಸ್ಥಳ ರೀ. ಅದೊಂದು ಸ್ಥಳ ಮಾಡ್ಕೊಳ್ಬೇಕು. ಯಾವುದಾದ್ರೂ ನಿಮಗೆ ಹೊರಗಿನ ಯಾವುದೇ ಮೊಬೈಲ್ ಅನ್ನಿ, ಟಿವಿ ಅನ್ನಿ, ಎಂತ ಯಾವುದೇ ಒಂದು ಕ್ರಿಯೆಗಳಿಂದ ನಿಮಗೆ ಅಲ್ಲಿ ಮನ ವಿಚಲಿತವಾಗಬಾರದು. ಅದನ್ನ ಅವರು ತುರ್ಗಾಹಿ ರಾಮಣ್ಣನವರು ಬೇಡ್ಕೊಳ್ತಿದ್ದಾರೆ. ಹಾಗೇನೆ ಅಂಬಿಗರ ಚೌಡಯ್ಯನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಹಿಡಿ ಪುಣ್ಯವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಬಿಗರ ಚೌಡಯ್ಯನ ವಚನ. ಹಿಡಿ ಪುಣ್ಯವ, ಬಿಡು ಪಾಪವ, ಸತ್ವ ರಜ ತಮ, ಒಡಲೈದು ಇಂದ್ರಿಯವ, ಏಳನೆಯ ಧಾತುವ, ಒಡಲಷ್ಟು ತನುವನ್ನು ಕೆಡಮೆಟ್ಟಿ ಶಿಖರದ ತುದಿಯ ಮೇಲೇರಿಸು. ಮತ್ತೆರಡಿಲ್ಲದೆ ನೆಡೆ, ಅಲ್ಲಿಂದ ಹಿಡಿದು ಲಂಘನೆ ಮಾಡಿ ಹಡೆವ ಮೋಕ್ಷವ ನೀನೆಂದಂಬಿಗರ ಚೌಡಯ್ಯ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 283. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಸೂಯಕ. ನೋಡಿ, ಇಲ್ಲಿ ನಿಜಗ ಶರಣ ಅಂಬಿಗರ ನಮ್ಮ ಚೌಡಯ್ಯನವರು ಪುಣ್ಯವ ಹಿಡಿಯಬೇಕು, ಪಾಪವ ಬಿಡಬೇಕು ಅಂತ ಹೇಳ್ತಾ ಮಾಡಬೇಕಾದ ಶಿವಯೋಗದ ಕ್ರಮಗಳನ್ನ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು? ಪ್ರಥಮದಲ್ಲಿ ತ್ರಿಗುಣಗಳಾದ ಸತ್ವ ರಜ ತಮಗಳ ಅಭ್ಯಸನ ಮಾಡಿ ಏನ್ ಮಾಡ್ಬೇಕು? ತಾಮಸ ನಿರಸಿಯಾಗಬೇಕು. ಅದೇ ಈ ನಿರಸನ ಸ್ಥಳ. ನಮ್ಮ ದೇಹದಲ್ಲಿರುವ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಒಡಲೈದು ಇಂದ್ರಿಯವ, 7ನೆಯ ಧಾತುವ, ಸಪ್ತಧಾತುಗಳ ನೈರ್ಮಲ್ಯಕರಣ ಮಾಡಬೇಕು. ಯಾವುವು ಸಪ್ತಧಾತುಗಳು? ರಕ್ತ, ರುಧಿರೆ, ಮಾಂಸ, ಅಸ್ಥಿ, ಮಜ್ಜೆ, ಶುಕ್ಲ, ಶೋಣಿತ. ಕರೆಕ್ಟ್, ಹೌದು ಅಕ್ಕ. ನಮ್ಮ ಅಕ್ಕ ಇವರು ಡಿಕ್ಷನರಿ, ನಮಗೆ ಈ ವಚನದ ಶಬ್ದಗಳ ಒಂದು ವಿಶ್ವಕೋಶ. ಅವ್ರು ನಮ್ಮ ಜೊತೆ ಇದ್ರೆ ಬೇಗ ವಚನದ ಅರ್ಥ ಸಿಕ್ಬಿಡುತ್ತೆ. ತುಂಬಾ ಸುಂದರವಾಗಿ ಮಾಡ್ತಾರೆ. ಶರಣಾರ್ಥಿಗಳು ಅಕ್ಕ. ಶರಣು ಅಕ್ಕ. ಸಪ್ತಧಾತುಗಳ ನಿರ್ಮಲ್ಯಕರಣ ಮಾಡಿಕೊಂಡು ಅಷ್ಟತನುಗಳನ್ನ ಕೆಡೆಮೆಟ್ಟಿ ಅಂದ್ರೆ ನಿರಸನ ಮಾಡಬೇಕು. ಒಡಲಷ್ಟತನುವನು. ಅಷ್ಟತನುಗಳು ಯಾರು ಹೇಳ್ತೀರಿ? ಸವಿತಾ ಅಕ್ಕ ಹೇಳಿ ಅಷ್ಟತನುಗಳ ಬಗ್ಗೆ. ಯಾವುವು ಸವಿತಾ ಅಕ್ಕ? ಅಷ್ಟತನುಗಳು ಸೂರ್ಯ, ಚಂದ್ರ, ಇದು ರೀ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ, ಸೂರ್ಯ, ಚಂದ್ರ.
ಅಷ್ಟತನುಗಳನ್ನ ಕೆಡೆಮಟ್ಟಿ ಅಂದ್ರೆ ಅವುಗಳನ್ನ ಸಹ ಅಲ್ಲಿ ಅಷ್ಟಾವರಣಗಳನ್ನ ನೆಲೆಗೊಳಿಸಬೇಕು, ಅದರಿಂದ ನಿರಸನವಾಗ್ತಾ ಇವೆ. ಎಲ್ಲಿ ಹೋಗ್ಬೇಕಾಗ್ತಾ ಇದೆ? ನಮಗೆ ಐಕ್ಯ ಸ್ಥಳವೆಂಬ ಶಿಖರದಂತ ನಾವು ಏರ್ಬೇಕಾಗ್ತಾ ಇದೆ. ನಮ್ಮ ನಡೆ ಮತ್ತು ನುಡಿ ಒಂದಾಗಿರಬೇಕು. ಇಷ್ಟೆಲ್ಲಾ ಶಿವಯೋಗದ ಕ್ರಮಗಳನ್ನು ಮಾಡಿದಾಗ ಐಕ್ಯ ಸ್ಥಳವೆಂಬ ಶಿಖರದ ತುದಿಯತ್ತ ನಾವು ಜಿಗಿದಾಗ, ಅಂದ್ರೆ ಲಂಘನೆ ಮಾಡಿ ಅಂತಾರಲ್ಲ, ಅಲ್ಲಿ ತನಕ ನಾವು ಜಿಗಿದಾಗ ಮುಕ್ತಿಯ ಉತ್ಪನ್ನವಾಗುತ್ತದೆ ಅಂತ ಚೌಡಯ್ಯನವರು ಹೇಳ್ತಾ, ಶಿವಯೋಗದ ಪಥದಲ್ಲಿ ತಾಮಸ ನಿರಸನ ಎಷ್ಟೊಂದು ಮಹತ್ವದ್ದಾಗಿದೆ, ಎಷ್ಟೊಂದು ಅವಶ್ಯಕವಾಗಿದೆ ಅಂತ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಈ ಮುಂದಿನ ವಚನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ. ಇದು ನಮ್ಮ ಶಿವಯೋಗಕ್ಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ ಆಚಾರಲಿಂಗ, ಗುರುಲಿಂಗ. ನೋಡಿ, ಆಚಾರಲಿಂಗವನ್ನ ನೀವು ಪೂಜೆ ಮಾಡೋದ್ರಿಂದ ಏನಾಗುತ್ತೆ? ಸಂಬಂಧಿಯಾದ ಬಳಿಕ ಪಂಚಭೂತದ ಪ್ರಕೃತಿ ಕಾಯ ಅಳಿಯುತ್ತದೆ. ಗುರುಲಿಂಗ ಸಂಬಂಧಿಯಾದ ಬಳಿಕ ಪಂಚ ವಿಷಯಗಳ ಸಂಚವಂಚನೆಯ ಕೆಡುತ್ತದೆ. ಶಿವಲಿಂಗ ಸಂಬಂಧಿಯಾದ ಬಳಿಕ ಮಾಯಾ ಕರ್ಮೇಂದ್ರಿಯದ ಕುಹಕಗಳು ಅಳಿತಾ ಇವೆ. ಜಂಗಮಲಿಂಗ ಸಂಬಂಧಿಯಾದ ಬಳಿಕ ಬುದ್ಧೀಂದ್ರಿಯಗಳ ಶುದ್ಧಿಯಾಗ್ತಾ ಇವೆ. ಪ್ರಸಾದಲಿಂಗ ಸಂಬಂಧಿಯಾದ ಬಳಿಕ ಅಂತಃಕರಣ ಚತುಷ್ಟಯ ಸತ್ವ ರಜ ತಮಂಗಳ ಪ್ರವೃತ್ತನೆ, ಅಂದ್ರೆ ಅವು ಸುಳಿದಾಡೋದು, ಸಂಚು ಮಾಡೋದು, ಆ ಪ್ರವೃತ್ತನೆ ಎಲ್ಲ ಮೆಟ್ಟಿ ಮುರಿದು ಬೀಳ್ತಾವೆ. ಮಹಾಲಿಂಗ ಸಂಬಂಧಿಯಾದ ಬಳಿಕ ಷಡುವರ್ಣ ಧಾತುವನ್ನಳೆದು ವಸ್ತು ರೂಪಾಗಿ ಶುದ್ಧ ನಿರ್ಮಲನಾಗಿ ತನುತ್ರಯ, ಜೀವತ್ರಯ, ಅವಸ್ಥಾತ್ರಯ, ಪ್ರಕೃತಿತ್ರಯ ಇಂತೀ ನಾನಾ ವಿಧಗಳನ್ನೆಲ್ಲವನ್ನೂ ಒಂದು ಮಾಡಿ ನಾನು ನೀನೆಂಬ ಉಭಯವಿಲ್ಲದೆ ಜೀವ ಪರಮ ಐಕ್ಯವೊಪ್ಪ ಪರಾಪರವೇ ತಾನಾಗಿರಬೇಕು. ಅಂದ್ರೆ ಈ ಶಿವಯೋಗದಲ್ಲಿ ವಿವಿಧ ಲಿಂಗಾರ್ಚನೆಗಳನ್ನು ಮಾಡೋದ್ರಿಂದ ಎಷ್ಟೊಂದು ಶಿವಯೋಗದಲ್ಲಿ ಒಂದು ನಾನು ಬೇರೆ ಪರವಸ್ತು ಬೇರೆ ಅಂತ ಭಿನ್ನ ಭಾವ ಹೋಗಿ ಜೀವಾತ್ಮನಲ್ಲಿ ಪರಮಾತ್ಮನು ಐಕ್ಯನಾಗ್ತಾ ಇದ್ದಾನೆ ಅಂತ ಶಿವಯೋಗಿಗಳ ವಚನ ಹೇಳ್ತಾ ಇದೆ. ಇನ್ನು ಕೊನೆಯ ವಚನ ಚನ್ನಬಸವಣ್ಣನವರದು, ಸತ್ವರಜತಮವೆಂಬು. ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರ ವಚನ. ಸತ್ವ ತಮವೆಂಬವು ಪ್ರಪಂಚವು ಎಂದೆಂಬಿರಿ, ಸತ್ವವೇ ಪರತತ್ವ ಕಾರಣ. ಎರಣಿಕೆಯ ಉದಯಾಸ್ತಮಾನ ಮುಂಟೆ ಆತ್ಮವಿತ್ತುವೆಂಗೆ. ಉದಕವನುಂಡ ಲೋಹದ ಪರಿಯಂತೆ ಇರಬೇಕು. ಮೂಗ ಕಂಡ ಕನಸ ನೀವು ಬಲ್ಲೆಡೆ ಹೇಳಿರೆ, ಉಪಾಧಿ ಇಲ್ಲದ ಉಪಮೆ, ಭಾವವಿಲ್ಲದ ಭರಿತ ಇಂದ್ರಿಯ ವರತ ನೋಡಿರೆ. ಕಾರಣವಿಲ್ಲದ ಕಾರ್ಯ, ಕೇಳಲಿಲ್ಲದ ಉಲುಹು, ಬೇಡಲಿಲ್ಲದ ಪದವಿದು ತೋರಿ ಆದಿ ಅಂತ್ಯವಿಲ್ಲದ ತೃಪ್ತಿ ಅಡಗಿದ ನಿಜಕ್ಕೆ ನಾನು ನೀನೆಂಬೊಂದು ಪ್ರತಿ ಉಂಟೆ. ನಿಜ ಭಾವ ಒಳಿದಾತ್ಮ ನಿತ್ಯವೆಂಬುದನ್ನು ಎಲ್ಲ ಶ್ರುತಿಗಳಲ್ಲಿ ಕೇಳಿಕೊಳ್ಳಿ. ಸುಖದ ಸೋಕಿನ ಪರಿಣಾಮದ ಪದವನ್ನು ಕೂಡಲ ಚೆನ್ನಸಂಗೈನಲ್ಲಿ ಪ್ರಭುವೇ ಬಲ್ಲ. ಇಲ್ಲಿ ಮೇಲೆ ಒಂದು ಶಬ್ದ ತಪ್ಪಿದ್ರು. ಇಂದ್ರಿಯ ವರತ ಪ್ರಕಾಶ ನೋಡಿರಿ ಅಂತ ಐತ್ರಿ. ಸಮಗ್ರ ವಚನ ಸಂಪುಟ 3 ವಚನ ಸಂಖ್ಯೆ 1639. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಒಂದು ಈ ಸ್ಥಳದ ಬಗ್ಗೆ ಕೊನೆಯ ವಚನ ಇದು. ಏನಂದ್ರೆ, ಸತ್ವ ರಜ ತಮ ಈ ಇಡೀ ಪ್ರಪಂಚವನ್ನ ಆವರಿಸಿದೆ. ಆದ್ರೆ ಸತ್ವಗುಣವೇ ಶ್ರೇಷ್ಠ ಪರತತ್ವವಾಗಿರುವ ಕಾರಣ ಆತ್ಮವನ್ನೇ ಕರುಣಿಸಿದ ಪರವಸ್ತುವಿನ ಗುಣವು ಯಾವಾಗಲೂ ಅದು ಸತ್ವಗುಣವೇ ಆಗಿರುತ್ತಾ ಇದೆ. ಅದಕ್ಕೆ ಉದಯ ಅಸ್ತಮಾನ ಅಳಿವು ಉಳಿವು ಅಂತ ಇರೋದಿಲ್ಲ. ಯಾರಿಗೆ? ಆ ಶಿವಾತ್ಮಕ್ಕೆ, ನನ್ನ ಆಗ್ನೇಯ ಚಕ್ರದಲ್ಲಿ ಇರುವಂತ ಆತ್ಮಗೆ, ಆತನಿಗೆ ಅದು ಉದಯ ಅಸ್ತಮಾನ ಅಳಿಯೋದು ಉಳಿಯೋದು ಈ ತರ ಏನಿರೋಲ್ಲ. ನಾವು ಆ ಸತ್ವಗುಣವನ್ನ ನಮ್ಮಲ್ಲಿ ಕಾಯ್ದು ಯಾವಾಗ್ಲೂ ಅದನ್ನ ಕಾಪಾಡಿಕೊಂಡು ಬರ್ಬೇಕು. ಏಕೆ? ಲೋಹವೊಂದನ್ನು ನೀರಲ್ಲಿ ಮುಳುಗಿಸಿದಾಗ ಆ ನೀರನ್ನು ಅದು ಸರ್ರಂತ ಏನು ಉಂಡಂತೆ ಅಥವಾ ಹೀರಿಕೊಳ್ಳುವಂತೆ ಅದನ್ನ ನಾವು ಆವರಿಸಿಕೊಳ್ಳಬೇಕು. ಯಾವುದನ್ನ? ಈ ಸಾತ್ವಿಕ ಗುಣವನ್ನ. ಹೇಗೆ ಹೇಳಿ? ಒಂದು ಕಬ್ಬಿಣವನ್ನ ನೀವು ಜಾಸ್ತಿ ಕಾಯಿಸಿದಾಗ ಏನಾಗುತ್ತೆ ಹೇಳಿ? ಅದು ಸರ್ರಂತ ನೀರನ್ನ ಹೀರ್ಕೊಂಡ್ ಬಿಡುತ್ತೆ. ಹಾಗೆ ನಾವು ಆ ಸಾತ್ವಿಕ ಗುಣವನ್ನ ಹೀರಿಕೊಳ್ಳಬೇಕು. ಆ ಸತ್ವಗುಣಗಳನ್ನ, ಆ ಸಾತ್ವಿಕ ಗುಣ ಹೇಗಿದೆ, ಆ ಸತ್ವಗುಣವನ್ನ ಹೇಗೆ ಹೇಳಬಹುದು? ಶಬ್ದಗಳಲ್ಲಿ ವರ್ಣಿಸಲು ಬರೋದಿಲ್ಲ. ಅದು ಸಾತ್ವಿಕ ಗುಣ ಅದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಯಾಕೆ ಹೇಳಿ? ಒಬ್ಬ ಮೂಕ ಕಂಡ ಕನಸ, ಒಬ್ಬ ಮೂಕ ರಾತ್ರಿ ಕನಸು ಕಾಣ್ತಾನೆ, ಏನೇನೋ ಕನಸು ಕಾಣ್ತಾನೆ. ಪಾಪ ಅವ್ನಿಗೆ ಹೇಳೋಕ್ ಬರುತ್ತಾ? ಇಲ್ಲ, ಅವನು ಮೂಗ. ಹಾಗೇನೆ ನಾವು ಈ ಸಾತ್ವಿಕ ಗುಣದ ಬಗ್ಗೆ ನಮ್ಗೆ ಹೇಳೋಕ್ಕಾಗೋಲ್ಲ.
ಅದು ಹೇಗೆ? ಉಪಾಧಿ ಇಲ್ಲದ ಉಪಮೆ, ಭಾವವಿಲ್ಲದ ಭರಿತ, ಇಂದ್ರಿಯ ವರತ ಪ್ರಕಾಶ. ಅಂದ್ರೆ ಇಂದ್ರಿಯಕ್ಕೂ ಕೂಡ ಆ ಬೆಳಕು ಕಾಣಿಸೋದಿಲ್ಲ, ಅಲ್ಲಿ ಯಾವ ಭಾವವೂ ಇರೋಲ್ಲ. ಇಂದ್ರಿಯಗಳಿಗೆ ನಿಲುಕದ ಸುಪ್ರಕಾಶವಾಗಿದೆ ಅದು. ಆ ಸತ್ವಗುಣದ ಕಾವ್ಯಕ್ಕೆ ಯಾವ ಕಾರಣವಾಗಲಿ ಉದ್ದೇಶವಾಗಿ ಇರೋದಿಲ್ಲ. ಅದರ ಸಂಚಲನೆಯ ಶಬ್ದ ಕೂಡ ಕೇಳಿಸೋದಿಲ್ಲ. ಅದನ್ನ ಶಿವಯೋಗದಲ್ಲಿ ನಮಗೆ ಬೇಡಲಿಲ್ಲದೆ ಸಿಕ್ಕ ಪದವಿಯಾಗಿದೆ ಅದು. ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ನೀವು ಬೇಕು ಅನ್ನಿ ಬೇಡ ಅನ್ನಿ ಈ ಸಾತ್ವಿಕ ಗುಣಗಳು ನಿಮ್ಮನ್ನು ಆವರಿಸ್ತಾ ಇವೆ ಅಂತ ಚೆನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಆ ಸಾತ್ವಿಕ ಗುಣಕ್ಕೆ ಆದಿ ಅಂತ್ಯ ಅಂತೇನಿಲ್ಲ. ಅಲ್ಲಿ ಏನು? ಅಲ್ಲಿ ಒಂದೇ ಇದೆ. ಏನು? ತೃಪ್ತಿ. ತೃಪ್ತಿ. ಆದಿ ಅಂತ್ಯವಿಲ್ಲದ ತೃಪ್ತಿಯಡಗಿದ ನಿಜಕ್ಕೆ ನಾನು ನೀನೊಂಬೊಂದು ಪ್ರತಿಯುಂಟೆ. ಆ ನಿಜ ತತ್ವಕ್ಕೆ, ಈ ಸಾತ್ವಿಕ ಗುಣಕ್ಕೆ ನಾನು ಬೇರೆ, ನನ್ನಲ್ಲಿ ಅಳವಟ್ಟ ಆ ಶಿವ ಬೇರೆ ಅಂತ ಭಿನ್ನ ಭಾವ ಇರೋದಿಲ್ಲ ರೀ. ನಿಜ ಭಾವವನ್ನು ಅಳಿದ ಆತ್ಮವೇ ನಿತ್ಯವಾಗಿರ್ತಾ ಇದೆ. ಏಕೆ? ಅದು ಶಿವಾತ್ಮವಾಗಿದೆ. ಈಗ ಅದು ನಿತ್ಯವಾಗಿದೆ. ಎಲ್ಲಾ ಶ್ರುತಿಗಳು ನೀವು ಕೂಡ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಮ್ಮ ಚೆನ್ನಬಸವಣ್ಣನವರು. ನಿಜ ಭಾವವನ್ನು ಅಳಿದ ಆತ್ಮವೇ ನಿತ್ಯವಾಗಿರ್ತದೆ. ಆ ಸತ್ವಗುಣದ ಸುಖ ಸ್ಪರ್ಶದ ಪರಿಣಾಮದ ಪದವಿಯನ್ನು ಅಲ್ಲಮ ಪ್ರಭುದೇವರು ಬಲ್ಲವರು. ಇದು ಯಾರಿಗಾಗಿತ್ತು? ಈ ಸುಖದ ಸೋಕಿನ ಪರಿಣಾಮದ ಪದವನ್ನು ಯಾರು ಕಂಡುಕೊಂಡಿದ್ರು? ಆ ಪದವಿಯನ್ನ ಯಾರು ಪಡೆದಿದ್ರು? ಅಂದ್ರೆ ಅಲ್ಲಮ ಪ್ರಭುದೇವರು. ನೋಡಿ ನೋಡಿ, ಯಾರು ಹೇಳ್ತಿದ್ದಾರೆ? ಚೆನ್ನಬಸವಣ್ಣವರು ಅಲ್ಲಂ ಪ್ರಭುದೇವರ ಬಗ್ಗೆ ಹೇಳೋದು. ಸುಖದ ಸೋಕಿನ ಪರಿಣಾಮದ ಪದವನ್ನು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಭುವೇ ಬಲ್ಲ. ಹೀಗಾಗಿ ಸಾತ್ವಿಕ ಗುಣದ ಒಂದು ಪ್ರಭಾವ ಅನ್ನಿ ಅಥವಾ ಪ್ರಯೋಜನ ಅನ್ನಿ ಅದು ನಮಗೆ ಇಷ್ಟಲಿಂಗದ ಪೂಜೆಯಲ್ಲಿ ಸಿಕ್ಕು, ನನಗೆ ಅರಿವಿಲ್ಲದಂತೆ ಆ ಸಾತ್ವಿಕ ಭಾವನೆಗಳು, ಸಾತ್ವಿಕ ಗುಣಗಳು, ಸತ್ವ ತತ್ವಗಳು ಎಲ್ಲ ನನ್ನ ದೇಹವನ್ನು ಆವರಿಸ್ತಾ ಇವೆ. ಹೀಗಾಗಿ ನಾನು ದಿನನಿತ್ಯದ ಜೀವನದಲ್ಲಿ ಕೂಡಿಯ ಒಬ್ಬ ಸಾತ್ವಿಕ ಜೀವನವನ್ನು ನಡೆಸುವಲ್ಲಿ ಅವು ಸಹಕಾರವಾಗುತ್ತಾ ಇವೆ. ಅದಕ್ಕಾಗಿ ದಿನನಿತ್ಯದ ಇಷ್ಟಲಿಂಗ ಪೂಜೆ ನಮಗೆ ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಸಮಯವಾಗಿದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ವಿಚಾರ ಮಾಡೋಣ. ಎಲ್ಲರೂ ಮತ್ತೊಮ್ಮೆ ತಮ್ಮ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಪರೇ. ಶರಣು ಶರಣಾರ್ಥಿಗಳಪ್ಪರೇ. ಬೆಳಗಾವಿ ಜಿಲ್ಲೆಯವ್ರದ್ದು ಏನಾಯ್ತು ಕತೆ? 10ನೇ ತಾರೀಕಿದೆ ಅಕ್ಕ ಅದು. ನಾಳೆ ಶರಣು ಶರಣಾರ್ಥಿಗಳು. ಎಲ್ಲಾ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಅಪ್ಪರೇ ಕಡು ಶೋಕ ಅಂತ ಒಂದು ಶಬ್ದ ಬಳಸಿದ್ರಿ. ಅದ್ ಕಡು ಶೋಕ ಅಂದ್ರೆ ಏನು? ಶೋಕ ಅಂದ್ರೆ ದುಃಖ ಪಡೋದು ಅಂತ ನಮಗೆ ಅರ್ಥ ಆಯ್ತು. ಕಡು ಶೋಕ ಅಂತಂದ್ರೆ ವಿಪರೀತವಾದ ಒಂದು ಅತಿ ದುಃಖ. ಅತಿ ದುಃಖ. ನಿಮ್ನ ಕುಲದವರು ಅಂದ್ರೆ ಹೀನ ಕುಲದವ್ರೇನಪ್ಪ? ಮೊನ್ನೆ ಕೆಳಗಿನ ವರ್ಗದವರು. ಕೆಳಗಿನ. ಸರಿ ಹೇಳಿ ಅಕ್ಕ. ಅಮರಕಲ ಅಕ್ಕ ಹೇಳಿ. ಡಾಕ್ಟರ್ ಅಣ್ಣರ್ಗೆ ಶರಣು ಶರಣಾರ್ಥಿ. ಕಾಮಧೇನು, ಕಲ್ಪತರು, ಚಿಂತಾಮಣಿ, ಪರುಷ ಮೊದಲಾದ ಮಹಾ ವಸ್ತುಗಳ ಮುಂದಿಟ್ಟುಕೊಂಡು ಕಾಮಿಸುವ ಮನಸ್ಸಿನೊಳಗಿರುವ ಇದ ಕಾಣ ಅಂತ ಐತಲ್ರಪ್ಪ. ಇಲ್ಲಿ ಮಧ್ಯಾಹ್ನ ಬಂತು. ಅದೇ ರೀತಿ ಈಗ ನೀವು ನಿಮ್ಮ ವಚನದಲ್ಲಿ ಒಂದಿತ್ತು, ಅದರಲ್ಲೇ ಬೇರೆ ರೀತಿ ಮೀನಿಂಗ್ ಇತ್ತಲ್ಲ? ಏನಿತ್ತಕ್ಕ ಅಲ್ಲಿ? ಅಲ್ಲಿ ಅಂದ್ರೆ ಡಬಲ್ ಮೀನಿಂಗ್ ತರ ಹೇಳ್ತದು. ನಾನು ಮಧ್ಯಾಹ್ನ ಇರ್ಲಿಲ್ಲಕ್ಕ, ನೀವೇ ಹೇಳಿ ಅದು. ಅಲ್ಲ, ಈಗ ನಿಮ್ಮಲ್ಲೇ ಇತ್ತು ಆ ವಚನ ಇತ್ತಿರಪ್ಪ ಅದು. ಕಾಮಧೇನು, ಕಲ್ಪತರು, ಚಿಂತಾಮಣಿ, ಪರುಷ ಅದು ಬಂದಿದೆ ಈಗ ಆ ವಚನದಲ್ಲಿ. ಅಲ್ಲಿ ಹೇಳೋ ರೀತಿ ಬೇರೆ ಇದೆ ಅಲ್ಲಿ ಅಂತ ಹೇಳ್ತಾ ಇದ್ದೇನೆ ನಾನು. ನೀವು ಮಾಡಿದ್ರಲ್ಲಿ ಅದು ಇನ್ನೊಮ್ಮೆ ಒಂದ್ ಸ್ವಲ್ಪ ಇದ್ ಮಾಡ್ತೀರಪ್ಪ? ಈಗನೇ ಜಸ್ಟ್ ಬಂತ? ಇದೇ ಸ್ಥಳದಲ್ಲ? ಇದೇ ಸ್ಥಳದಲ್ಲಿ ತಾಮಸ ನೀರು ಇದ್ರಲ್ಲೇ ಬಂದಿತ್ತು. ತಾಮಸ ನೀರು ಚಿಂತಾಮಣಿ ಗಿಂತಾಮಣಿ ಗಿಂತಾಮಣಿ ಅಂತ ಬಂತು. ಆ ರೀತಿ ಯಾಕೆ ಅಂದ್ರು ಅಂತ ನಾನು ಕೇಳ್ತಾ ಇದ್ದೀನಿ. ಅವು ನೋಡಿ, ಈಗ ಏನಾಗಿದೆ ಅಂದ್ರೆ ಇವತ್ತಿನವರೆಗೂ ಕೂಡ ಬಹಳ ಜನ, ನಿಮಗೆ ನಾನು ಹಿಂದೊಮ್ಮೆ ನೀವು ಆ ದಿವಸ ನಾನು ಕ್ಲಾಸ್ ತಗೊಂಡಿದ್ದೆ, ಏನಂದ್ರೆ ಈ ಪರುಷ ಮಣಿಯ ಬಗ್ಗೆ ನಾನು ತಗೊಂಡಿದ್ದೆ. ಈಗಲೂ ಕೂಡ ಅನೇಕ ಜನರು ಈ ಪರುಷ ಮಣಿಯ ಹಿಂದೆ ಬೆನ್ ಹತ್ತಿ ಹೋಗಿದ್ದಾರೆ.
ಈ ಪರುಷಮಣಿ ಇದೆಯೋ ಇಲ್ವೋ ಅಂತ. ಅಂದ್ರೆ ಏನು, ಅದರಿಂದ ಏನಾದ್ರೂ ನಾನು ಲೋಹವನ್ನ ಪರಿವರ್ತನೆ ಮಾಡಬಹುದು ಅಂತ. ಯಾಕಂದ್ರೆ ಅನೇಕ ವಚನಗಳಲ್ಲಿ ಈ ಪರುಷಮಣಿ ಅದು ಇತ್ತೋ ಇಲ್ವೋ, ಅದೇ ಚಿಂತಾಮಣಿ ಅದು ಎಲ್ಲ ಅಂತಾರೆ, ಅದಕ್ಕೆ ಹೆಸರಿದೆ. ಆದ್ರೆ ನಮ್ಮ ಶರಣರು ಅದನ್ನ ಬಯಸೋದಿಲ್ಲ, ಅದನ್ನೇ ಎಂದೂ ಅದರ ಬೆನ್ನ ಹತ್ತಿ ಹೋಗೋಲ್ಲ ಅವರು. ಈ ಒಂದು ಯಾವುದೇ ಮಣಿಗಳನ್ನ ಅಥವಾ ಪರುಷಗಳನ್ನ ಅದ್ರ ಹಿಂದೆ ಹೋದವರಲ್ಲ ಇವರು ಅಂತ ಹೇಳ್ಬೇಕಾಗಿದೆ ಅಷ್ಟೇ ಅಕ್ಕ. ಆದ್ರೆ ಇವತ್ ಮಧ್ಯಾಹ್ನ ಏನು ಹೇಳಿದ್ದಾರೆ ಗೊತ್ತಾ? ಕಾಮಧೇನು, ಕಲ್ಪತರು, ಚಿಂತಾಮಣಿ, ಪರುಷ ಮೊದಲಾದ ಮಹಾ ವಸ್ತುಗಳ ಮುಂದಿಟ್ಟುಕೊಂಡು ಕಾಮಿಸುವ ಮನಸ್ಸಿನ ವಿರುದ್ಧ ಇದ್ದಾನೆ ಕಾಣ ಈ ಕೂಡುವ ಗುಣವುಳ್ಳ ಮಹಾಶಿವನು ಅಂತ ಹೇಳಿದಾರಲ್ಲ. ಇಲ್ಲಿ ಯಾವ ಮೀನಿಂಗ್ ತಗೋಬೇಕು ನಾವು ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅಲ್ಲಿ ಒಂಥರ ಹೇಳಿದ್ರೆ ಇಲ್ಲೊಂಥರ ಹೇಳಿದ್ರಲ್ಲ ಅದು ಕಾಮಿಸುವ ಅಂತಂದ್ರ ಮನುಜ ಅಂತ ಹೇಳ್ತಾರೆ. ಮನುಜ ಅದಕ್ಕ ಬೇಡ್ಕೊಳ್ಳೋದು, ಆಸೆ ಮಾಡೋದು, ಕಾಮಿಸುವ ಇದು ಕೊಟ್ಟಾರೆ ಅದ್ರ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವೆಲ್ಲ ನಮಗ ಏನ್ರ ಕೊಡ್ತಾವ ಅನ್ನುವ ಕಾಮನೆಯಿಂದ ಅವರು ಅದನ್ನ ಮನುಷ್ಯ ತನ್ನ ಹತ್ರ ಇಟ್ಕೊಂಡಾನ, ಆ ವಸ್ತುಗಳಿಗೆ ಆಸೆ ಮಾಡ್ಕೊಂಡು. ಕಾಮಿಸುವ ಮನಸ್ಸಿನೊಳಗೆ ಅಕ್ಕ ಅದು ಯಾರ ವಚನ ಅಕ್ಕ? ಅದು ಹೇಳಿ ನೋಡೋಣ ಒಂದ್ ನಿಮಿಷ. ಇದು ಉರಿಲಿಂಗ ಉರಿಲಿಂಗ ಪೆದ್ದಿಗಳದ. ಇಷ್ಟಲಿಂಗ ಅಂತಾನೆ ಹೇಳ್ತಾ ಇದ್ದಾರಪ್ಪ ಅವ್ರು. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವು ಎಲ್ಲವೂ ನಮ್ಮೊಳಗೆ ಇದ್ದಾವ, ಇವು ಇಷ್ಟಲಿಂಗ ಅಂತ ಹೇಳ್ತಾ ಹೇಳ್ತಾರಪ್ಪ. ಈ ವಚನದಾಗ ಅದು ಇಷ್ಟಲಿಂಗನೇ ಎಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಅವ್ರು, ಇದು ಮಧ್ಯಾಹ್ನ ವಚನದಾಗ. ಕೂಡುವ ಗುಣವುಳ್ಳ ಮಹಾಶಿವನು ಅಂತಾನೆ ಹೇಳ್ತಾ ಇದಾರೆ ಅವರು. ಅಲ್ಲ, ಇವತ್ತು ಉರುಲಿಂಗ ಪೆದ್ದಿಯವ್ರ ವಚನ ನಾನು ಹೇಳಿಲ್ವಲ್ಲ ಯಾವ್ದು? ಇಲ್ಲ ಈ ವರ್ಡ್ಸ್ ಗಳು ನಿಮ್ಮ ವಚನದಲ್ಲಿ ಬಂದೈತ್ರಪ್ಪ, ಅಲ್ಲೇ ಬೇರೆ ಮೀನಿಂಗ್ ಹೇಳ್ತಾ ಇದೆಯಲ್ಲ ಅಂತ ನನಗೆ ಡೌಟ್. ಅವರ ಈ ವಚನದಲ್ಲಿ ಒಂದೇ ಒಂದು ನಿಮಿಷ ಅವರ ನೋಡಿ, ಕಾಮಧೇನು, ಕಲ್ಪತರು, ಚಿಂತಾಮಣಿ, ಪರುಷ ಮೊದಲಾದ ಮಹಾವಸ್ತುಗಳ ಮುಂದಿಟ್ಟುಕೊಂಡು ಕಾಮಿಸುವ ಮನಸ್ಸಿನೊಳಗಿರುತ್ತ ಇದಾನೆ ಕಾಣ ಈ ಕೊಡುವ ಗುಣವುಳ್ಳ ಮಹಾಶಿವನು. ಇಲ್ಲಿ ಸ್ಪಷ್ಟತೆ ಅನ್ನೋದು ನಮ್ಮೊಳಗೆ ಇದಾನೆ ಅಂತಕ್ಕಂಥದ್ದು. ಆ ಭಾವದ ನೆಲೆಯಲ್ಲಿ ನಾವು ನಿಂತಾಗ ಆ ಏನು ನಾವು ಕಾಮಿಸ್ತೀವಿ ಅದು ನಮ್ಗೆ ಸಿದ್ಧಿಸುತ್ತೆ ಅನ್ನತಕ್ಕಂಥದ್ದು. ಯಾಕಂದ್ರೆ ನೆಲೆ, ಅಂತರಂಗದ ಒಳಗಡೆ ನೆಲೆ ಆ ಭಾವದಲ್ಲಿ ಯಾವುದೇ ಒಂದೇ ರೀತಿಯಾದ ಒಂದು ಬಾಹ್ಯದ ಒಂದು ವಿಚಾರಗಳಿರೋದಿಲ್ಲ. ಆ ಪರಿಪೂರ್ಣವಾಗಿ ಪರವಸ್ತುವಿನ ಸ್ವರೂಪದಂತೆ ನಿಂತಂತ ಒಂದು ಯಾವ ಒಂದು ವಸ್ತುವಿನ ಆ ಸ್ವರೂಪದಲ್ಲಿ ಇರ್ತಾನೆ ಒಂದು ಸಾಧಕ, ಅವನು ಹೇಳ್ತಾನೆ ಆ ಗುಣವುಳ್ಳ ಮಹಾಶಿವನು ಆ ಒಳಗನೆ ಇದ್ದಾನೆ ಅಂತ, ನನ್ನೊಳಗೆ ಇದ್ದಾನೆ ಅಂತಕ್ಕಂಥ ಭಾವ ಅದ್ರಲ್ಲಿ ಇದೆ. ಅವ್ರು ಇಲ್ಲೇನಂತಂದ್ರೆ ಹೊರಗಡೆ ಹರಿಸ್ತಾ ಇದಾರಲ್ಲ, ಇದು ಕಾಮಧೇನು, ಗೀಮಧೇನು, ಕಲ್ಪತರು, ಗಿಲ್ಪತರು ಅಂತ ಅಂದಿದ್ ಕಾರಣ ಅಂದ್ರೆ ಈ ಹೊರಗಡೆ ಹರಿಸೋದ್ರಿಂದ ಹೊರಗಡೆ ಕೊಡುತ್ತಿರತಕ್ಕಂಥ ಭಾವವನ್ನ ಯಾಕೆ ನೀನು ಬೇಡಿಕೆಯಲ್ಲಿ ಇಟ್ಕೊಂಡಿದೀಯಾ ಅಂತ. ನಿನ್ನೊಳಗೆ ಇದೆ ಆ ಅದೆಲ್ಲ ಸ್ವರೂಪವು ನೀನೇ ಆಗಿದ್ದೀಯಾ, ಶಿವನೇ ಇದ್ದಾನೆ ಅಂದಾಗ ನೀನು ಹೊರ ವಸ್ತುಗಳನ್ನ ಅಲ್ಲಿ, ಈಗ ಕಾಮಧೇನು ಅಂತಕ್ಕಂಥದ್ದು ಒಂದು ಪ್ರಾಣಿ, ಕಲ್ಪತರು ಅನ್ನತಕ್ಕಂಥದ್ದು ಒಂದು ಮರ, ಈ ತರದ ಭಾವ ಎಲ್ಲವನ್ನು ಕಲ್ಪಿಸಿದ್ ಕೊಡ್ತಕ್ಕಂಥದ್ದು ಕಲ್ಪತರು. ಈ ತರದ ಅದನ್ನ ಕಡೆಗಣಿಸಿರುವಿಕೆ ಹೇಳ್ತಾ ಇರೋದನ್ನ ಅದನ್ನ. ಸರಿ ಅಕ್ಕ, ಅಮರ್ಕಲ ಅಕ್ಕ, ಹೇಳ್ರಿ ಅಣ್ಣ. ಅಮರ್ಕಲಕ ಅದು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ ಶರಣ ಸ್ಥಳದಲ್ಲಿ ನಾನು ಹೇಳಿದೆ. ಏನಂದ್ರೆ ಅಲ್ಲಿ ಈ ಧನುಜ ಮನುಜ ದಿವಿಜರ ಅಲ್ಪ ಪದವಿಯನೇನೆಂದು ಅರಿಯನು ನೋಡ ಶರಣನು ಅಂದ್ರೆ ಏನು? ಈ ದಾನವ ಮಾನವ ಈ ದೇವರು ಅವ್ರಿಗೆ ಸ್ವರ್ಗಲೋಕ, ನರಕಲೋಕ, ಆ ಲೋಕ, ಈ ಲೋಕ, ನಾಗಲೋಕ ಅವೆಲ್ಲ ಕೊಟ್ಟಿದ್ದಾರೆ. ಇಂಥ ಯಾವುದೇ ಅಲ್ಪ ಪದವಿಯನ್ನ ಈ ಶರಣ ಮಾಡೋಲ್ಲ. ಶರಣ ಸ್ಥಳದ ವಚನ ಇದು. ಇವನ್ಗೆ ಯಾವುದೇ ಪದವಿ ಬೇಕಾಗಿಲ್ಲ. ಸಾಲೋಕ್ಯ, ಸಾರೂಪ್ಯ ಅವು ಪದವಿಗಳು ಸಹ ಇವನು ಬಯಸೋದಿಲ್ಲ. ಮನು ಮುನಿಗಳ ಕ್ಷಣಿಕ ಪದಗಿದವ ಬಗೆವನೇ ನಿಕ್ಕಾಮಿ ಶರಣು ಅಂದ್ರೆ ಏನು? ಇವರು ತಪಸ್ಸು ಮಾಡಿ ವ್ರತ ಏನ್ ಮಾಡಿದ್ರಲ್ಲ, ನನಗೆ ಅದು ವರ ಕೊಡು, ಈ ವರ ಕೊಡು, ಆ ತರದ ಶಿವಯೋಗಿ ಅಲ್ಲ ಈತ. ಇದು ಎರಡನೆಯದು. ಮನು ಮುನಿಗಳ ಕ್ಷಣಿಕ ಪದಗಿದವ ಬಗೆವನೇ ನಿಕ್ಕಾಮಿ ಶರಣನು. ಯಾಕಂದ್ರೆ ಅವನಲ್ಲಿ ಆಶೆನೇ ಇಲ್ಲ, ನನಗೆ ಅದು ಕೊಡು, ಅದಕ್ಕಾಗಿ ನಾನು ನಿನ್ನ ಶಿವಯೋಗದಲ್ಲಿ ನಿರತನಾಗಿನಿ ಅಂದ್ರೆ ಅದು ಶಿವಯೋಗನೇ ಅಲ್ಲ. ಇದು ಎರಡನೆಯದು. ಮೂರನೆಯದು ಕಾಮಧೇನು, ಗೀಮಧೇನು, ಕಲ್ಪತರು, ಗಿಲ್ಪತರು. ಅದು ಕಾಮಧೇನು ಗೀಮಧೇನು ಅಂದ್ರೆ ಇದೆಲ್ಲ ಇದು ಎರಡು ದ್ವಿರಕ್ತಿ ವರ್ಡ್ಗಳು. ಕಾಮಧೇನು, ಗೀಮಧೇನು, ಕಲ್ಪತರು, ಗಿಲ್ಪತರು, ಚಿಂತಾಮಣಿ, ಗಿಂತಾಮಣಿ, ಪರುಷ, ಗಿರುಷ, ಈ ತರದ ಒಂದು ಪ್ರಪಂಚಗಳ ಎನಿಸುವನೇ ನಿಭ್ರಾಂತ ಶರಣನು ಅಂತ. ಈಗ ದೇವರು ಪ್ರತ್ಯಕ್ಷ ಆದ ತಕ್ಷಣ ನನಗೆ ಕಾಮಧೇನು ಕೊಡು ಅಂತ ಬೇಡೋದು, ಕಲ್ಪತರು ಕೊಡು ಅಂತ ಬೇಡೋದು, ಚಿಂತಾಮಣಿ ಅಂದ್ರೆ ಆ ಪರುಷಮಣಿ ಕೊಡು, ಈ ತರದ ಹೀಗೆ ಬೇಡೋದಿಲ್ಲ ಅವನು. ಅದನ್ನ ಹೇಳ್ತಾ ಇದ್ದಾರೆ ಶಿವಯೋಗಿಗಳು. ಈ ಶರಣಸ್ಥಳವಾದಲ್ಲಿ ಅವನು ಏನನ್ನೂ ಬೇಡೋದಿಲ್ಲ.
ನನಗೆ ಏನ್ ಬೇಕೋ ಅದು ಅವ್ನ್ ಗೊತ್ತಿದೆ. ಹೀಗಾಗಿ ನನಗೊಂದು ಕಾಮಧೇನು, ನೀವು ಹಿಂದೆ ಕಥೆ ಎಲ್ಲ ಕೇಳಿರಬಹುದು, ಕಾಮಧೇನುಗಾಗಿ ವಶಿಷ್ಠ ಮಹರ್ಷಿಗಳು ಒಂದು ದೊಡ್ಡ ತಪಸ್ಸನ್ನು ಮಾಡಿದ್ರಿಂದಲೇ ಅವರಿಗೆ ಕಾಮಧೇನು ಸಿಕ್ತು ಅಂತ ಹೇಳ್ತಾರೆ. ಆ ತರ ಇಲ್ಲ ನಮ್ಮಲ್ಲಿ ನಾವು ಯಾವುದು ಹಾಗೆ ಬೇಡಲ್ಲ. ಕಾಮಧೇನು ಬೇಡಲ್ಲ, ಕಲ್ಪತರು ಬೇಡಲ್ಲ, ಚಿಂತಾಮಣಿ ಮಣಿ ಕೊಡು ನನಗೊಂದು ಅಕ್ಷಯ ಪಾತ್ರೆ ಕೊಡು, ದ್ರೌಪದಿ ಹತ್ರ ಅಕ್ಷಯ ಪಾತ್ರೆ ಇತ್ತಂತ ಕತೆ ಹೇಳ್ತಾರಲ್ಲ, ಆ ತರ ಇಲ್ಲ ನಮ್ಮ ಶಿವಯೋಗದಲ್ಲಿ. ನಾವು ಏನೂ ಬೇಡೋದಿಲ್ಲ ಇಲ್ಲಿ. ಅವನು ಬೇಡೋದಿಲ್ಲ ಯಾಕೆ ಅಂದ್ರೆ ಆತ ನಿಭ್ರಾಂತ ಶರಣ, ಯಾವುದೇ ಭ್ರಾಂತಿಯಲ್ಲಿ ಆತ ಇರೋದಿಲ್ಲ. ಇಹಲೋಕದ ಸುಖ, ಪರಲೋಕದ ಗತಿ, ಈ ತರ ಇಹಲೋಕ ಪರಲೋಕ ಅನ್ನೋದು ಕೂಡ ಅವನಲ್ಲಿ ಇಲ್ಲ. ಇಹ ಪರವೆಂಬ ಇದ್ದಸೆಗೆಟ್ಟು ಪರಾಪರ ವಸ್ತುವೇ ತಾನಾದ. ಯಾರಿವನು? ನಾನೀಗ ಏನಾಗಿದ್ದೀನಿ? ಪರಾಪರ ವಸ್ತುವೇ ತಾನಾದ ಪರಮ ಪರಿಣಾಮಿ ನೋಡ ಶರಣನು. ಮತ್ತೆ ನಾನೇ ಪರವಸ್ತು ಆದ ನಂತರ, ನಾನೇ ಒಬ್ಬ ಪರಶಿವ ಆದ ನಂತರ ನಾನು ಯಾರು ಏನ್ ಬೇಡೋದು ಅಲ್ವಾ? ಹೀಗಾಗಿ ಶರಣ ಸ್ಥಳದಲ್ಲಿ ಒಂದು ಶ್ರೇಷ್ಠತೆಯ ಒಂದು ವಚನ ಇದು. ನಾನು ಶರಣ ಅಂದ್ರೆ ಏನಂದ್ರೆ, ನಾನು ಈಗ ಶಿವನಾಗಿ ಬಿಟ್ಟಿದ್ದೇನೆ. ಶಿವನಾದ ನಂತರ ನಾನು ಯಾರನ್ನ ಏನ್ ಬಿಡೋದು? ನಾನೇ ಶಿವನಾದ ನಂತರ ಮುಗೀತಲ್ಲ ಅಲ್ವಾ? ಹೀಗಾಗಿ ಪರಮ ಪರಿಣಾಮಿ ನೋಡ ಶರಣನು, ಪರಾಪರ ವಸ್ತುವೇ ತಾನಾದ ಪರಮ ಪರಿಣಾಮಿ ನೋಡ ಶರಣನು ಅಂದ್ರೆ ಆ ಶರಣ ಈಗ ಶಿವ ಆಗಿ ಬಿಟ್ಟಿದ್ದಾನೆ. ಅಲ್ರಿಪ್ಪ ಬಸವಣ್ಣವ್ರ ಅಂತಾರಲ್ರಿಪ್ಪ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನ ಆಗುವುದಯ್ಯ, ನೀನ್ ಒಲಿದರೆ ವಿಷ ಅಮೃತವಾಗುವುದಯ್ಯ, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮದೇವ. ಯಾ ಪರುಷ ಮನೇನೂ ಇಲ್ಲ, ಏನೂ ಇಲ್ಲ. ಅದು ಅಲ್ದೆ ನೀನ್ ಒಲಿದರೆ ಅಂದ್ರೆ ಏನು? ಈಗ ನನಗೆ ಒಲ್ದ್ ಬಿಟ್ಟಿದ್ದಾನೆ ಅವನು. ಈಗ ನನಗೆ ಒಲ್ದ್ ಬಿಟ್ಟು ನಾನೇ ಆಗ್ಬಿಟ್ಟಿದ್ದೀನಿ ಈಗ ಅವನು. ಯಾರಿಗ್ ಒಲಿಯೋದು? ಈಗ ನನಗೆ ಒಲ್ದ್ ಬಿಟ್ಟಿದ್ದಾನೆ ಇವನು, ಮುಗಿದು ಹೋಯ್ತು ಈಗ. ಆ ಪ್ರೊಸೆಸ್ ಮುಗಿದು ಹೋಗಿದೆ ಈಗ. ಶರಣಸ್ಥಳದಲ್ಲಿ ಶರಣಸ್ಥಳದಲ್ಲಿ ಈಗ ಏನಾಗಿದ್ದೀರಿ ನೀವು? ಶಿವ ಆಗಿಬಿಟ್ಟಿದ್ದೀರಿ. ಈಗ ನೀವು ಯಾರನ್ನ ಬಿಡ್ಕೊಳ್ಳೋರು? ನೀವೇ ಶಿವ ಆದಾಗ ಕೊರಡು ತಾನೇ ಕೊರಡುತ್ತೆ, ಕೊರಡು ತಾನೇ ಇದಾಗುತ್ತೆ, ತಾನೇ ಎಲ್ಲವೂ ನಿಮಗೆ ಬರುತ್ತೆ ಈಗ. ಯಾಕಂದ್ರೆ ನೀವೇ ಶಿವ ಆಗ್ಬಿಟ್ಟಿದ್ದೀರಾ, ಪರಮನೇ ನೀವು ಆಗ್ಬಿಟ್ಟಿದ್ದೀರಾ, ಶರಣಸ್ಥಳದಲ್ಲಿ ಇದ್ದೀರಾ ಈಗ ನೀವು. ಭಕ್ತ ಸ್ಥಳದಲ್ಲಿ ಒಂದು ವಚನ ಐತಲ್ರಪ್ಪ ಬಸವಣ್ಣವ್ರ, ಈಗ ಕಾಮಧೇನು ನಿಮ್ಮ ಬಳಿ ಸಾರಿರಲು ಪರರ ಬೇಡಲಾರೆನಯ್ಯ ಅಂತೇಳಿ. ಆರಾಧ್ಯ ಪ್ರಾಣಲಿಂಗವೆಂದರಿದ ಬಳಿಕ ನೀನೇ ಕಾಮಧೇನುನೇ ನಿನ್ ಕೈಯಲ್ಲಿ ಇಟ್ಕೊಂಡು ನಿನ್ ಪರರ ಬೇಡಲ್ಲ ಆರಾಧ್ಯ ಪ್ರಾಣಲಿಂಗ ಅದೇ ಅಲ್ಲ ನೀವು ಕಾಮಧೇನು ಅಂತ ಹೇಳ್ತಾರೆ. ಹೌದು 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 ಅಣ್ಣ, ಹೌದು ಹೌದು. ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯ, ಪೂಜಿಸಿ ಬಹುಬಂಧನ ಬಿಡದದೇ ಕೈ ಅಂತ ಹೇಳ್ತಾರೆ. ಜನ್ಮದ ಚಿಹ್ನೆ ಬಿಡದನ್ನಕ್ಕ ನಿಮ್ಮ ಪೂಜಿಸಿ ಏವೆನಯ್ಯ, ಎನ್ನ ಮನದ ಅವ ಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸಿ ಕೂಡಲ ಸಂಗಮ ದೇವ. ಹಿಂಗೈತ್ರಪ್ಪ ಅದು. ಹೌದೌದೌದು. ಕಾಮಧೇನು ನಿಮ್ಮ ಬಳಿ ಸಾರಿರಲ್ಲ, ನಾವು ಪೂಜಿಸಿದ ಬಳಿಕ ಎಲ್ಲಿ ಆರಾಧ್ಯ ಪ್ರಾಣಲಿಂಗ ಅಂತ ಅರ್ತೀವ, ಪ್ರಾಣ ಬೇರೆಲ್ಲ ಶಿವ ಬೇರೆಲ್ಲ. ಶಿವ ಬೇರೆ ಅಲ್ಲ. ಹೌದು ಹೌದು. ನಾನೇ ನನ್ನ ಪ್ರಾಣ ಈಗ ಚೈತನ್ಯನೇ ಇರ್ಬೇಕಾದ್ರೆ ಈಗ ನೀವು ಶರಣಸ್ಥಳದಲ್ಲಿ ಇದ್ದೀರಾ ಅನ್ನೋದನ್ನ ನೆನಪಿಟ್ಕೋಬೇಕು. ಒಂದು ಶರಣಸ್ಥಳದಲ್ಲಿ ಅಂದ್ರೆ ಈಗ ನೀವು ಮುಂದೆ ಐಕ್ಯ ಸ್ಥಳ ಅಷ್ಟೇ, ಏನು ಬಹಳ ಮುಂದೆ ಇಲ್ಲ ಏನು ಪಯಣ. ಹೀಗಾಗಿ ನೀವು ನಿಧಾನವಾಗಿ ನೀವೇ ಶಿವ ಆಗ್ತಾ ಇದ್ದೀರಾ ಈಗ. ಇನ್ನು ಯಾರು ಬೇಡ್ಕೊಳ್ಬೇಕು? ನೀವೇ ಶಿವ ಆದಾಗ ಹೇಳಿ ನೋಡೋಣ. ಇಲ್ಲಿ ಏನು ಬರೋಲ್ಲ, ಅವಾಗ ಬೇಡ್ಕೊಳ್ಳೋ ಪದಾನೇ ಬರೋಲ್ಲ ಇಲ್ಲಿ ಈಗ. ಶಬ್ದ ನಿಶಬ್ದ. ಹೌದು. ಕಾಮಧೇನು ಚಿಂತಾಮಣಿ ಮುಗಿಸಿ ಅನ್ನ ಮಂಗಲ್ ಮಾಡಿ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವ್ ಒಂದೊಂದ್ ಶರಣರಿಗೆ ಇವರೆಲ್ಲ ಹೋಗ್ಸಾರಪ್ಪ. ಅದೇ ಇಲ್ಲ 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 ಅಕ್ಕ, ಇಲ್ಲ ಅಕ್ಕ, ಇಲ್ಲ ಅಕ್ಕ, ಇಲ್ಲ. ಅದರಿ ಅಪ್ಪರ ಇಲ್ಲ ಕಕ್ಕಯ್ಯ ನನಗೆ ಕಾಮಧೇನುವಯ್ಯ ಅಲ್ಲ, ಅದು ವರ್ಣನೆ ಮಾಡಿರ್ತಾರೆ, ವರ್ಣನೆ ಮಾಡಿದ್ದಾರೆ ಅಷ್ಟೇ, ವರ್ಣನೆ ಅಷ್ಟೇ ಅದು, ವರ್ಣನೆ ಅಷ್ಟೇ ಅದು. ಅಣ್ಣ ರೇಣುಕಣ್ಣ ಮಂಗಲ್ ಮಾಡಿ. ರೇಣುಕಣ್ಣ ಅದಕ್ಕೆ ಅರ್ಥ ಆಗ್ಲಿಲ್ಲಪ್ಪ, ಇಲ್ಲೊಂಥರ ಹೇಳ್ತಿದಾರೆ ಇಲ್ಲೊಂಥರ ಹೇಳ್ತಿದಾರ, ಅದಕ್ಕೆ ಅರ್ಥ ಆಗ್ಲಿಲ್ಲದಕ್ಕೆ ಕೇಳಿದೆರಪ್ಪ. ಇಲ್ರ ಈ ವಚನ ಪರಿಪೂರ್ಣವಾಗಿದೆ, ಉಡ್ಲಿಂಗ ಪದ್ಯಗಳದು ಪರಿಪೂರ್ಣವಾಗಿದೆ. ಮುಂದೆ ವಚನ ಒಂದೊಂದೇ ಲೈನ್ ಓದ್ಕೊಂತ ಹೋಗಿ ನೋಡಿ. ಒಲಿಯಲರಿಯದೆ, ಒಲಿಸಲರಿಯದೆ, ಬೇಡಲರಿಯದೆ, ಕೊಡಲರಿಯದೆ, ಇವೆಲ್ಲ ಇದಾವ ಅಲ್ಲಿ ಶಬ್ದಗಳು. ಶಿವನೇನು ಕೊಡಲರಿಯೇನೆ ಸ್ಪಷ್ಟಪಡಿಸಿದಾರೆ ಅವ್ರೇನು ಕನ್ಫ್ಯೂಷನ್ ಇಲ್ಲ. ಆಯ್ತು ಶರಣ ಸರ್, ಅದು ವಚನ ಮೇಡ್ಲೇರಿ ಶಿವಲಿಂಗ ಶರಣರದ ಸರ್, ಅದು ವಚನ ಆಯ್ತು ಹಾಕಿದ್ರು ಗ್ರೂಪ್ ಅಲ್ಲಿ. ಇನ್ನೊಂದ್ಸರಿ ಚಿಂತನೆ ಮಾಡೋಣ. ಸಿಂಧೂದರನಿಂದ ಅದು ಅಂಕಿತ ನಾಮ ಚೇಂಜ್ ಆಗಿತ್ತು. ಅವ್ರು ಸರ್ ಹೇಳಿದ್ದು ಕುವರ ಚನ್ನಬಸವೇಶ್ವರ ಅಂತಿದೆ ಸರ್.
ಮಿಡ್ಲೇರಿ ಅದು ಶಿವಲಿಂಗ ಮೇಡ್ಲೇರಿ ಹ್ಞೂನ್ರಿ ಸರ್, ಹ್ಞೂನ್ರಿ ಅಪ್ಪ. ನಿಂದುದರನಿಂದ ನಿಲುಗಡೆಯ ಕಂಡು ಅಂತ ಐತಲ್ಲ, ಅದು ಹೌದ್ರಿ ವಚನ. ಮಿಡ್ಲೇರಿ ಆಯ್ತು, ಶಿವಲಿಂಗ ಅದು ಶರಣರು. ಸರಿ ಆಯ್ತು. ಮಾಡ್ಕೊಳ್ಳೋಣ ಹ್ಞೂ ಸರ್. ಸರಿ ಮಾಡ್ಕೊಳ್ಳೋಣ ಹ್ಞೂ ಸರ್, ಥ್ಯಾಂಕ್ ಸರಿ ಯು. ಶರಣ ಶರಣ ಶರಣ. ಶರಣ. ಇಲ್ಲಿನವರೆಗೂ 65ನೇ ಶಿವಯೋಗದ ಕುರಿತಾಗಿ ಶರಣರ ಅಂಗಸ್ಥಳಗಳಲ್ಲಿ ಶರಣಸ್ಥಳ ತಾಮಸ ನಿರಸನ ಸ್ಥಳದ ಪರಿಪೂರ್ಣವಾಗಿ ಇಂದು ನಮ್ಗೆ ಅನುಭವನೆ ಮಾಡಿರ್ತಕ್ಕಂಥ ದಯಾನಂದ ನುಲಿಯಪ್ಪರಿಗೂ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿ ಮತ್ತೆ ಸಂವಾದದಲ್ಲಿ ಸಹ ಭಾಗವಹಿಸಿದ ಎಲ್ಲಾ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇಂದಿನ ಸಮಯ 9:53 ಆಯ್ತು. ಇಂದಿಗೆ ಸ್ವಾನುಭವದಲ್ಲಿ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ನಾಳೆ ಭಾರತೀಯವರಿಂದ ಯೋಗಾಂಗ ತ್ರಿವಿಧಿ, ಅಕ್ಕನ ಯೋಗಾಂಗ ತ್ರಿವಿಧಿಯ ಬಗ್ಗೆ ಅನುಭವ ಇದೆ. ದಯವಿಟ್ಟು ತಾವುಗಳು ಭಾಗವಹಿಸಬೇಕು ಅಂತ ಸರಿಯಾದ ಸಮಯಕ್ಕೆ ಭಾಗವಹಿಸಿ ನಾವು ಹಾಜರಿರ್ಬೇಕು ಅಂತ ಆಮೇಲೆ ಭಿನ್ನ ಮಾಡ್ಕೊಂತ ಇಂದಿನ ಸಭೆಗೆ, ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಎಲ್ಲರಿಗೂ ಭಕ್ತಿ ಪೂರ್ವಕ ಶರಣ.